ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ನಯನ. ನಾನು ರಾಕೇಶ್. ಮೊದಲಿಗೆ ಹೆಡ್ಲೈನ್ಸ್. ಪಾಲಿಕೆಯ ಆಸ್ತಿ ತೆರಿಗೆಯಲ್ಲಿ ಭಾರೀ ತಾರತಮ್ಯ. ಅಕ್ಕಪಕ್ಕದ ಮನೆಗೆ ಒಂದೊಂದು ರೀತಿ ಟ್ಯಾಕ್ಸ್. ತೆರಿಗೆ ಅನುಷ್ಠಾನ ಸರಿಯಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಶಿವಮೊಗ್ಗದಲ್ಲಿ ಹೆಚ್ಚುತ್ತಿದೆ ಬೀಡಾಡಿ ದನಗಳ ಹಾವಳಿ. ಕುದುರೆ ನಾಯಿ ಹಂದಿಗಳದ್ದೇ ದರ್ಬಾರು. ಪಾಲಿಕೆಯ ವಿರುದ್ಧ ತೀವ್ರ ಜನಾಕ್ರೋಶ. ಮಲೆನಾಡಿನಲ್ಲಿ ಉತ್ತರೆ ಮಳೆಯ ಆರ್ಭಟ. ಭದ್ರಾದಿಂದ 15,000 ಕ್ಯೂಸೆಕ್ ನೀರು ಬಿಡುಗಡೆ. ಲಿಂಗನಮಕ್ಕಿಯಿಂದ ಯಾವುದೇ ಕ್ಷಣದಲ್ಲಿ ನೀರು ಬಿಡುಗಡೆ ಸಾಧ್ಯತೆ. ಕೆಳ ಮಹಡಿಗೆ ಒಂದು, ಮೇಲಿನ ಮಹಡಿಗೆ ಮತ್ತೊಂದು, ಪಕ್ಕದ ಮನೆಗೆ ಒಂದು, ನಮ್ಮ ಮನೆಗೆ ಮತ್ತೊಂದು. ಇದೇನಪ್ಪ ಹೀಗೆ ಹೇಳ್ತಾ ಇದ್ದಾರೆ ಅಂತ ಗಾಬರಿ ಆಗಬೇಡಿ. ಇದು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಸ್ತಿ ತೆರಿಗೆಯ ಹೊಸ ನೀತಿ. ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ತೆರಿಗೆಯಲ್ಲಿ ವ್ಯತ್ಯಾಸವಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಒಂದೇ ಏರಿಯಾದಲ್ಲಿರುವ ಅಕ್ಕಪಕ್ಕದ ಮನೆಗೆ ಒಂದೊಂದು ರೀತಿಯ ತೆರಿಗೆ ಹಾಕಿದ್ರೆ ಹೇಗೆ? 2021 ಮತ್ತು 22ನೇ ಸಾಲಿನ ಆಸ್ತಿ ತೆರಿಗೆಯನ್ನು ಹೆಚ್ಚಿಸಿ ಜಾರಿಗೆಗೊಳಿಸಿರುವ ಪಾಲಿಕೆಯವರು ಖಾಲಿ ನಿವೇಶನಕ್ಕೂ ತೆರಿಗೆ ವಿಧಿಸಿದ್ದಾರೆ. ಅಂದಹಾಗೆ ಈ ರೀತಿ ತೆರಿಗೆ ತಾರತಮ್ಯವಾಗಿರೋದು ಅವೈಜ್ಞಾನಿಕ ಆಸ್ತಿ ತೆರಿಗೆ ವಿರುದ್ಧ ಹೋರಾಟ ಮಾಡುತ್ತಿರುವ ನಾಗರಿಕ ಹಿತರಕ್ಷಣಾ ವೇದಿಕೆಯ ವಸಂತ್ ಕುಮಾರ್ ಅವರು ವಾಸವಿರುವ ಮನೆಗೆ. ಇವರು ವಾಸವಿರುವ ನೆಲ ಮಹಡಿಗೆ 5% ತೆರಿಗೆ ವಿಧಿಸಿದ್ರೆ ಪಕ್ಕದ ಮನೆಯ ನೆಲ ಮಹಡಿಗೆ 7% ತೆರಿಗೆ ಹಾಕಿದ್ದಾರೆ. ತೆರಿಗೆ ಅನುಷ್ಠಾನ ಸರಿಯಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಎಂದು ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಶಿವಮೊಗ್ಗ ಮಹಾನಗರ ಪಾಲಿಕೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಾನಗರ ಪಾಲಿಕೆಯಿಂದ ಆಸ್ತಿ ತೆರಿಗೆ ಪದ್ಧತಿಯ ಅನುಷ್ಠಾನ ಏರಿಕೆಯನ್ನು ಮುಚ್ಚಿಡೋದಕ್ಕೋಸ್ಕರ ಕಂಪ್ಯೂಟರ್ ಒಳಗೆ ಡೇಟಾಗಳನ್ನೇ ತಪ್ಪಾಗಿ ಎಂಟ್ರಿ ಮಾಡಲಾಗಿದೆ ಅಥವಾ ಭ್ರಷ್ಟಾಚಾರಕ್ಕೆ ನಾಂದಿ ಆಗ್ತಾ ಇದೆ ಅಂತ ಹಲವಾರು ಅನುಮಾನಗಳು ನಮಗೆ ಮೊದಲಿಂದ ಕಾಣ್ತಾ ಇತ್ತು. ಅದನ್ನು ದೃಢಪಡಿಸುವಂತೆ ಈ ಅನುಷ್ಠಾನ ಸರಿಯಾಗಿಲ್ಲ ಅಥವಾ ಕ್ರಮಬದ್ಧವಾಗಿ ಕಂಪ್ಯೂಟರ್ಗೆ ಡೇಟಾಗಳು ಎಂಟ್ರಿ ಆಗಿಲ್ಲ ಅಂಥೇಳಿ ಅನ್ನೋದಕ್ಕೆ ಬೇರೆ ಯಾವುದೋ ಹೊರಗಡೆ ಉದಾಹರಣೆಯನ್ನು ಕೊಡೋದು ಬೇಡ. ನಂದು ಮತ್ತು ನಮ್ಮ ಪಕ್ಕದ ಮನೆಯವರ ಉದಾಹರಣೆಯನ್ನು ಕೊಟ್ಟರೆ ಸಾಕಾಗುತ್ತೆ. ನನಗೆ ಗ್ರೌಂಡ್ ಫ್ಲೋರಿಗೆ 0.5% ಟ್ಯಾಕ್ಸ್ ಹಾಕಿದ್ದಾರೆ. ಪಕ್ಕದ ಮನೆಯವರಿಗೆ ಗ್ರೌಂಡ್ ಫ್ಲೋರಿಗೆ 0.7% ಹಾಕಿದ್ದಾರೆ. ಅಕ್ಕಪಕ್ಕದ ಒಂದೇ ಲೇಔಟ್ನಲ್ಲಿ ಇರ್ತಕ್ಕಂಥದ್ದಕ್ಕೆ ಹೀಗೆ ವ್ಯತ್ಯಾಸ ಆಗೋಕ್ಕೆ ಸಾಧ್ಯ? ಹಾಗೆ ಫಸ್ಟ್ ಫ್ಲೋರಿಗೆ ನನಗೆ 9.45%, ಅವರಿಗೆ ಮತ್ತೆ 7% ಹಾಕಿದ್ದಾರೆ. ಅಂದರೆ ನನಗೂ ತಪ್ಪು ಮಾಡಿದರೆ ಎಂಟ್ರಿ ಮಾಡಬೇಕಾದ್ರೆ ಅಂದರೆ ತೆರಿಗೆ ಕಡಿಮೆ ಆಗೋದಕ್ಕೋಸ್ಕರ ಏನೇನು ಮಾಡಬಾರ್ದು ಅದೆಲ್ಲದನ್ನು ಮಾಡಿ ತೆರಿಗೆ ಕಮ್ಮಿ ಆಗಿದೆ ಭಾಳ ಜಾಸ್ತಿ ಆಗಿಲ್ಲ ಅಂತ ತೋರಿಸೋಕ್ಕೋಸ್ಕರ ಈ ಥರದ್ದೆಲ್ಲ ಮಾಡಿದ್ದಾರೆ ಅಂತ ನಮ್ಗೆ ಅನುಮಾನ ಮೊದಲಿಂದ ಆಯಿತು. ಈಗ ಮತ್ತೊಮ್ಮೆ ಇದು ದೃಢ ಆಗ್ತಾ ಇದೆ. ಸಂಪೂರ್ಣವಾಗಿ ತೆರಿಗೆಯನ್ನು ಇವರು ದರವನ್ನು ನಿರ್ಧಾರ ಮಾಡಿದ್ದಾರೆ. ಆ ದರ ಪಟ್ಟಿಯನ್ನು ಪಬ್ಲಿಷ್ ಮಾಡಬೇಕು, ಹೊರಗಡೆ ತರಬೇಕು ಮತ್ತು ಅದರ ಪ್ರಕಾರ ಪ್ರತಿಯೊಬ್ಬರಿಗೂ ತೆರಿಗೆಯನ್ನು ವಿಧಿಸಬೇಕಾದಂಥ ಕೆಲಸ ಆಗಬೇಕಾಗಿದೆ. ಆಡಳಿತ ವ್ಯವಸ್ಥೆ ಮಹಾನಗರ ಪಾಲಿಕೆಯದು ಆಯುಕ್ತರ ನೇತೃತ್ವದಲ್ಲಿ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಈ ಥರದ ಅಕ್ರಮಗಳನ್ನು ತೆರಿಗೆ ಪದ್ಧತಿಯಲ್ಲಿ ಇಷ್ಟೊಂದು ಕಂಪ್ಯೂಟರ್ ಆದರೂ ಯಾರ ಮೇಲೂ ಕ್ರಮ ತೆಗೆದುಕೊಳ್ಳೋದಿಲ್ಲ, ಅದಕ್ಕೆ ಸಮರ್ಥನೆ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ತೆರಿಗೆ ಪದ್ಧತಿಯ ಬಗ್ಗೆ ಜನಕ್ಕೆ ಅನುಮಾನ ಏನಿತ್ತು, ನಮಗೇನು ಅನುಮಾನಗಳಿತ್ತು, ಅದು ಇನ್ನಷ್ಟು ದೃಢವಾಗ್ತಾ ಇದೆ. ಒಟ್ಟಾರೆ ಈ ತೆರಿಗೆ ಪದ್ಧತಿ ಒಳಗೆ ಜನ ತೆರಿಗೆದಾರರು ಬಂದು ಬಿದ್ದುಬಿಡಬೇಕು. ಮುಂದಿನ ವರ್ಷಗಳಿಂದ SR ದರದ ಮೇಲೆ ಅಂದರೆ ಆಸ್ತಿ ಮಠಗಳನ್ನು ಮಾರ್ಕೊಂಡು ಹೋಗೋ ರೀತಿಯ ಏನು ತೆರಿಗೆ ಏರಿಕೆ ಆಗ್ತಕ್ಕಂಥ ಒಂದು ದರ ಬಂದಿದೆ, ಆ ದರದಲ್ಲಿ ತೆರಿಗೆ ಕಟ್ಟಿಸೋದಕ್ಕೆ ನಮ್ಮನ್ನೆಲ್ಲ ತೊಗೊಂಡೋಗಿ ಸೇರಿಸ್ತಕ್ಕಂಥ ಕೆಲಸ ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ತುಂಬ ವ್ಯವಸ್ಥಿತವಾಗಿ ಆಗಿದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ತೆರಿಗೆದಾರರಿಗೆ ಕೊಡ್ತೀನಿ. ತುಂಬ ಎಚ್ಚರಿಕೆಯಿಂದ ನಿಮ್ಮ ತೆರಿಗೆ ಬಗ್ಗೆ ನೋಡಬೇಕು. ಮುಂದೊಂದು ದಿವಸ ಇದರ ಡಿಮಾಂಡ್ ಬಂದೇ ಬರುತ್ತೆ. ಹಾಗಾಗಿ ಇವರೇನು ಇವತ್ತು ಕಂಪ್ಯೂಟರ್ ಸಿಸ್ಟಮಲ್ಲಿ ಹಾಕಿದರೆ ದಯವಿಟ್ಟು ನಂಬೇಡಿ ಅಂತ ವಿನಂತಿಯನ್ನು ಸಹ ಈ ಸಂದರ್ಭದಲ್ಲಿ ಮಾಡ್ತಾಯಿದ್ವಿ. ಶಿವಮೊಗ್ಗದಲ್ಲಿ ಆಸ್ತಿ ತೆರಿಗೆ ವಿರೋಧಿಸಿ ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು.
ಪಾಲಿಕೆ ವಿಧಿಸಿರುವ ಆಸ್ತಿ ತೆರಿಗೆ ಸಂಪೂರ್ಣ ಅವೈಜ್ಞಾನಿಕ ಹಾಗೂ ಅಸಂಬದ್ಧವಾಗಿದೆ ಎಂದು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆ, ಪಾಲಿಕೆ ವಿರೋಧ ಪಕ್ಷದವರು ಹಾಗೂ ನಗರದ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದರು. ಅಲ್ಲದೆ ಈ ತೆರಿಗೆ ಹೆಚ್ಚಳವನ್ನ ಹಿಂಪಡೆಯುವಂತೆ ಆಗ್ರಹಿಸಿದ್ದರು. ಇದೀಗ ಈ ಹೋರಾಟಕ್ಕೆ ಫಲ ಸಿಕ್ಕಿದೆ. ಹೌದು, ವಿಧಾನಸೌಧದಲ್ಲಿ ಆಸ್ತಿ ತೆರಿಗೆ ಕುರಿತು ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನ ಸಚಿವ ಜಗದೀಶ್ ಶೆಟ್ಟರ್ ವಹಿಸಿದ್ದರು. ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್, ಸುನಿಲ್ ಕುಮಾರ್, ಹುಬ್ಬಳ್ಳಿ ಶಾಸಕ ಬೆಲ್ಲದ್, ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಅಜಯ್ ನಾಗಭೂಷಣ್, ಇಲಾಖೆಯ ನಿರ್ದೇಶಕರಾದ ಕಾವೇರಿ, ಶಿವಮೊಗ್ಗ ನಾಗರಿಕ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ವಸಂತ್ ಕುಮಾರ್, ಹೊಸಪೇಟೆ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಅಶ್ವಿನ್ ಕೊತ್ತಂಬರಿ ಮುಂತಾದವರು ಭಾಗವಹಿಸಿದ್ದರು. ತೆರಿಗೆ ಬದಲಾವಣೆಗೆ ತೀವ್ರವಾಗಿ ಒತ್ತಾಯ ಮಾಡಲಾಯಿತು. ಎಸ್ಆರ್ ದರ ಆಧಾರಿತ ಆಸ್ತಿ ತೆರಿಗೆಯನ್ನ ವಿರೋಧಿಸಲಾಯಿತು. ಈ ಹಂತದಲ್ಲಿ ಜಗದೀಶ್ ಶೆಟ್ಟರ್ ಬೆಂಗಳೂರಿಗೂ ಎಸ್ಆರ್ ದರ ಆಧಾರಿತ ತೆರಿಗೆ ಜಾರಿಗೆ ತನ್ನಿ ಎಂದು ತಾಕೀತು ಮಾಡಿದರು. ಆಗ ಅಧಿಕಾರಿಗಳಲ್ಲಿ ಉತ್ತರ ಇರಲಿಲ್ಲ. ಕಾನೂನು ಜಾರಿ ಆಗಿಬಿಟ್ಟಿದೆ ಎಂಬ ಸಬೂಬು ನೀಡಲಾಯಿತು. ಸಭೆಯ ಕೊನೆಯಲ್ಲಿ ವಸತಿ ಖಾಲಿ ನಿವೇಶನಗಳಿಗೆ ತೆರಿಗೆ ರಿಯಾಯಿತಿ, ವಾಣಿಜ್ಯ ನಿವೇಶನಗಳಿಗೆ ತೆರಿಗೆ ಕಡಿತಗೊಳಿಸಲು ತೀರ್ಮಾನಿಸಲಾಯಿತು. ಅಲ್ಲದೆ ಕಟ್ಟಡದ ಸುತ್ತಲಿನ ಖಾಲಿ ಜಾಗಕ್ಕೆ ತೆರಿಗೆ ವಿನಾಯಿತಿಗೆ ಸಭೆ ತೀರ್ಮಾನಿಸಿತು. ಆದರೆ 2021-22ನೇ ಸಾಲಿನ ತೆರಿಗೆ ಹೆಚ್ಚಳಕ್ಕೆ ಹಿಂದಕ್ಕೆ ಪಡೆಯಲು ಮತ್ತು ಪ್ರತಿ ವರ್ಷ ತೆರಿಗೆ ಏರಿಕೆ ಮಿತಿಗೆ ಸಚಿವ ಭೈರತಿ ಬಸವರಾಜು ನಿರಾಕರಿಸಿದ್ರು. ನಿನ್ನೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಭೈರತಿ ಬಸವರಾಜರ ಕೊಠಡಿಯಲ್ಲಿ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ತೆರಿಗೆ ಬಗ್ಗೆ ಒಂದು ಚರ್ಚೆ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಜಗದೀಶ್ ಶೆಟ್ಟರ್ ಅಧ್ಯಕ್ಷತೆ ವಹಿಸಿದರು. ಭೈರತಿ ಬಸವರಾಜ್ ನಗರಾಭಿವೃದ್ಧಿ ಸಚಿವರು, ಹಾಗೆ ಸುನೀಲ್ ಕುಮಾರ್ ಸಚಿವರು, ಬೆಲ್ಲದ್ ಶಾಸಕರು, ಹುಬ್ಬಳ್ಳಿಯ ಶಾಸಕರು, ಪೌರಾಡಳಿತ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಅಜಯ್ ನಾಗಭೂಷಣ್ ಅವರು, ಹಾಗೆ ಪೌರಾಡಳಿತ ಇಲಾಖೆಯ ನಿರ್ದೇಶಕರಾದ ಕಾವೇರಿ ಮೇಡಮ್ ಅವರು ಭಾಗವಹಿಸಿದ್ರು. ಇದರೊಟ್ಟಿಗೆ ಶಿವಮೊಗ್ಗದಿಂದ ವಿಶೇಷವಾಗಿ ನಮಗೆ ಆಹ್ವಾನ ಬಂದಿತ್ತು. ಶಿವಮೊಗ್ಗ ನಾಗರಿಕ ದರ್ಶನ ವೇದಿಕೆ ಪರವಾಗಿ ನಾನು, ಹಾಗೆ ಹೊಸಪೇಟೆಯ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಅಶ್ವಿನ್ ಕುತುಂಬ್ರೆ ಅವರು ಬಂದಿದ್ದರು. ಈ ಸಭೆಯಲ್ಲಿ ಎಸ್ಆರ್ ದರ ಆಧಾರಿತವಾದ ತೆರಿಗೆಯ ಬಗ್ಗೆ ಅದು ಸಂಪೂರ್ಣವಾಗಿ ಅವರ ಮುಂದುಗಡೆ ಚಿತ್ರವನ್ನು ತೆಗೆದಿಟ್ಟಿದ್ದೀವಿ, ಒತ್ತಾಯ ಮಾಡಿದ್ವಿ. ಎಸ್ಆರ್ ದರ ಆಧಾರಿತವಾದ ತೆರಿಗೆ ಬೇಡ ಅಂತಕ್ಕಂಥದ್ದು. ಆದರೆ ಅಧಿಕಾರಿಗಳು ಹೇಳ್ತಕ್ಕಂಥ ಸೊಬೂಬು ಕೇಂದ್ರ ಸರ್ಕಾರ ಕೊಟ್ಟ ಸುತ್ತೋಲೆ ಪ್ರಕಾರ ನಾವು ಮಾಡಬೇಕಾಗಿದೆ ಅಂತ. ಅದಕ್ಕೆ ಜಗದೀಶ್ ಶೆಟ್ಟರ್ ಅವರು ಒಂದು ಮಾತು ಹೇಳಿದರು, ಹಾಗೇನಾದ್ರು ಇದ್ದಿದ್ರೆ ನೀವು ಬೆಂಗಳೂರಿಗೆ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ? ಎಸ್ಆರ್ ದರ ಆಧಾರಿತ ತೆರಿಗೆ ಪದ್ಧತಿನ ಬೆಂಗಳೂರಿಗೆ ಫಸ್ಟ್ ಇಂಪ್ಲಿಮೆಂಟ್ ಮಾಡಿ, ಆವಾಗ ಗೊತ್ತಾಗುತ್ತೆ ನಿಮಗೇನು ತಪ್ಪು ಅಂತ ಅನ್ನುವ ಮಾತಿಗೆ ಅಧಿಕಾರಿಗಳಿಗೆ ಉತ್ತರನೇ ಇರಲಿಲ್ಲ. ಕೊನೆಗೆ ಚರ್ಚೆ ಎಲ್ಲ ನಡೆದ ಮೇಲೆ ಕೊನೆಗೆ ವಾಸ ನಿವೇಶನಗಳಿಗೆ, ಖಾಲಿ ನಿವೇಶನಗಳಿಗೆ ತೆರಿಗೆಯನ್ನು ಬಿಡ್ತೀವಿ ಅಂತ ಹೇಳಿದರು. ವಾಣಿಜ್ಯ ನಿವೇಶನಗಳಿಗೆ ತೆರಿಗೆ ದರವನ್ನು ಕಡಿಮೆ ಮಾಡ್ತೀವಿ, ಮತ್ತು ಕಟ್ಟಡದ ಸುತ್ತಮಿರ್ತಕ್ಕಂಥ ಜಾಗಕ್ಕೂ ಸಹ ತೆರಿಗೆಯನ್ನು ಕಡಿಮೆ ಮಾಡ್ತೀವಿ, ಕಡಿಮೆಗೊಳಿಸ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಸಭೆಯಲ್ಲಿ ಕೊಟ್ಟರು. ಆದರೆ ನಮ್ಮೆರಡು ಪ್ರಮುಖವಾದ ಬೇಡಿಕೆ ಏನು 22 2 ವರ್ಷಗಳ ಕಾಲ ರಾಷ್ಟ್ರದಲ್ಲಿ ತೆರಿಗೆ ಹೆಚ್ಚಿದಂಥ ರಾಜ್ಯ ಕರ್ನಾಟಕ, ತೆರಿಗೆ ಭರಿಸಬೇಕಾದ ತೆರಿಗೆದಾರರು ಕರ್ನಾಟಕದ ತೆರಿಗೆದಾರರು ಮಾತ್ರ ಅಂತಕ್ಕಂಥದ್ದಕ್ಕೆ ಅನ್ಯಾಯಕ್ಕೆ ಒಂದು ಸೊಲ್ಯೂಷನ್ ಸಿಕ್ಕಿಲ್ಲ. ಹಾಗೆ ಎಸ್ಆರ್ ದರ ಮುಂದಿನ ವರ್ಷಗಳಿಗೆ ಏರಿಕೆ ಭಾರಿ ಆಗುತ್ತೆ, 100 ಆಗ್ಬೋದು, 200 ಆಗ್ಬೋದು, 300 ಏರಿಕೆ ಆಗುತ್ತೆ. ಅದೇ ಪ್ರಮಾಣದಲ್ಲಿ ತೆರಿಗೆನೂ ಏರಿಕೆ ಆಗೋದ್ರಿಂದ ಅದಕ್ಕೊಂದು ಏರಿಕೆಗೆ ಒಂದು ಮಿತಿ ಬೇಕು ಅನ್ನೋದಕ್ಕೆ ಸರ್ಕಾರಿ ಅಧಿಕಾರಿಗಳು ಮನಸ್ಸು ಮಾಡಲಿಲ್ಲ. ಹಾಗಾಗಿ ಅದರ ಬಗ್ಗೆ ಭೈರತಿ ಬಸವರಾಜ್ ಅವರಿಗೆ ಒಪ್ಪಿಗೆ ಕೊಡದೇ ಇರೋದ್ರಿಂದ ಇದಾಗಲಿಲ್ಲ. ಇದರ ಬಗ್ಗೆ ಇನ್ನಷ್ಟು ಹೋರಾಟಗಳನ್ನು ಮುಂದುವರಿಸಬೇಕಾಗತ್ತೆ. ಇದು ಸಂಪೂರ್ಣವಾದ ನ್ಯಾಯ ಇಲ್ಲ, ಒಂದಷ್ಟು ಬದಲಾವಣೆಗೆ ಸ್ವಾಗತ ಮಾಡ್ತೀವಿ, ಬಟ್ ಸಂಪೂರ್ಣವಾದ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ರಾಜ್ಯದಲ್ಲಿನ ಪ್ರತಿಯೊಂದು ಗ್ರಾಮಕ್ಕೆ ಸ್ಮಶಾನ ನಿರ್ಮಿಸಲು ಜಾಗ ನೀಡಬೇಕು ಹಾಗೂ ಅತಿವೃಷ್ಟಿಯಿಂದ ಜಮೀನು ಮನೆ ಕಳೆದುಕೊಂಡವರಿಗೆ ಪರಿಹಾರ ನೀಡಬೇಕು ಎಂದು ಸಂಯುಕ್ತ ಜನತಾದಳದ ರಾಜ್ಯ ಕಾರ್ಯದರ್ಶಿ ಶಶಿಕುಮಾರ್ ಎಸ್ ಗೌಡ ಏಕಾಂಗಿಯಾಗಿ ಹೋರಾಟ ನಡೆಸಿದ್ದಾರೆ. ನಮ್ಮ ರಾಜ್ಯದ 6,000 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ 20,000ಕ್ಕೂ ಅಧಿಕ ಗ್ರಾಮಗಳಿವೆ. 15,000 ಗ್ರಾಮಗಳಲ್ಲಿ ಅಂತ್ಯ ಸಂಸ್ಕಾರ ನಡೆಸಲು ಸ್ಮಶಾನ ಜಾಗವಿಲ್ಲ. ಗ್ರಾಮಗಳಲ್ಲಿ ವಾಸಿಸುವ 70% ರೈತರು ಜನರಿಗೆ ಶವ ಸಂಸ್ಕಾರಕ್ಕೆ ಸ್ವಂತ ಜಾಗವಿಲ್ಲ. ಅದೇ ರೀತಿ ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡ ಬಡವರು ರೈತರಿಗೆ ಇದುವರೆಗೂ ಪರಿಹಾರವೂ ಸಿಕ್ಕಿಲ್ಲ.
ರಾಜ್ಯದಲ್ಲಿ ಬಡ ನಾಗರಿಕರು ಮೃತಪಟ್ಟರೆ ಅಂತ್ಯಕ್ರಿಯೆ ನಡೆಸಲು ಮೃತರ ಸಂಬಂಧಿಕರಿಗೆ ತಕ್ಷಣ 5,000 ರೂಪಾಯಿ ನೀಡುವಂತೆ ಸರ್ಕಾರದ ಸ್ಪಷ್ಟ ಆದೇಶವಿದೆ. ಆದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯಾವುದೇ ಅರ್ಜಿಗಳು ವಿಲೇವಾರಿ ಆಗದೆ ಹಾಗೆ ಉಳಿದುಕೊಂಡಿವೆ. ಹಾಗಾಗಿ ಈ ಬಗ್ಗೆ ತಕ್ಷಣ ಕ್ರಮ ವಹಿಸುವಂತೆ ಅವರು ಆಗ್ರಹಿಸಿದ್ದಾರೆ. ಮಾಡ್ತಾ ಇದ್ದೀವಿ ಸಮ್ಮುಖ ಜನತಾಳದ ವತಿಯಿಂದ. ವಿಷಯ ಏನಂತಂದರೆ ವಿಷಯ ಸ್ಮಶಾನದ ಬಗ್ಗೆ. 6,000 ಗ್ರಾಮ ಪಂಚಾಯಿತಿ ರಾಜ್ಯದಲ್ಲಿ 20,000 ಗ್ರಾಮಗಳು, 20,000 ಗ್ರಾಮಗಳಲ್ಲಿ ಕೂಡ 15,000 ಗ್ರಾಮಗಳಲ್ಲಿ ಸ್ಮಶಾನಗಳಿಲ್ಲ. ಆ ಸ್ಮಶಾನಗಳು ಮಾಡಿಕೊಡ್ಬೇಕು, ಸ್ಮಶಾನಕ್ಕೆ ಜಾಗ ಮಾಡಬೇಕು ಅಂತ ಮಾತನ್ನು ಹೇಳ್ತಾ ಅದೊಂದು ಧರಣಿ. ಅದೇ ರೀತಿ ಬರ ಮತ್ತು ನೆರೆ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಏನು ಮನೆ ಜಮೀನು ಕಳ್ಕೊಂಡಿದ್ರು ರೈತರು, ಅವರಿಗೆ ಇನ್ನೂ ಕೂಡ 2018, 19, 20 ಸಾಲಿಂದ ಯಾವುದೂ ಇನ್ನೂ ಪರಿಹಾರ ನೀಡಿಲ್ಲ. ಆ ಪರಿಹಾರ ನೀಡಬೇಕು ಅಂತ ಹೇಳಿ. ಅದೇ ರೀತಿ 5,000 ರೂಪಾಯಿ ಅಂತ್ಯಕ್ರಿಯೆ ಕೊಡ್ತಾರೆ ಸತ್ತಾಗ, ಬಡವ ಸತ್ತರೆ ಅದನ್ನು ಯಾವುದು ವಿಲೇವಾರಿ ಆಗ್ತಿಲ್ಲ, ಅದು ಅಧಿಕಾರ ನಿರ್ಲಕ್ಷ್ಯದಿಂದ. ಅದೊಂದು ವಿಚಾರ. ಹಾಗೆಯೇ ವಿಧವಾ ವೇತನ, ಪಿಂಚಣಿ, ಅಂಗವಿಕಲರ ವೇತನವನ್ನು ಈ ಕಳೆದ 2 ವರ್ಷದಿಂದ ಡಿಲೇ ಮಾಡ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು. ಈ 3 ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಈ ಅಧಿವೇಶನದಲ್ಲಿ ಚರ್ಚೆಗೆ ತಗೊಬಂದು ಆ ಚರ್ಚೆ ವಿಚಾರ ಮಂಡನೆ ಆಗಿ ಈ 3 ವಿಚಾರಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ನಾನು ಧರಣಿ ಮಾಡಿಸ್ತಾ ಇದ್ದೀನಿ. ಈ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ. ಶಿವಮೊಗ್ಗದಲ್ಲಿ ಬೀದಿ ನಾಯಿಗಳು, ಕುದುರೆಗಳು ಹಾಗೂ ಹಂದಿಗಳ ಹಾವಳಿ ಹೆಚ್ಚಾಗಿದೆ. ಇವುಗಳಿಂದ ನಗರದ ನಾಗರಿಕರು ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಕುರಿತ ಸುದ್ದಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ನನ್ನ ಸ್ಕೋರು 623 ಔಟ್ ಆಫ್ 625 ಆಗಿದೆ. ಸ್ಟೇಟ್ ಸೆಕೆಂಡ್ ಮತ್ತು ಸ್ಕೂಲ್ ಫಸ್ಟ್ ರ್ಯಾಂಕ್ ಆಗಿದೆ. ಇದಕ್ಕೆ ಫುಲ್ ರೀಸನ್ ಬಂದು ಪ್ರಿಯದರ್ಶಿನಿ ಸ್ಕೂಲ್ ಮಾತ್ರ. ಯಾಕಂದರೆ ಅವರು ಕೊಟ್ಟಿದ್ದ ಕೋಚಿಂಗ್ ಎಲ್ಲೂ ಸಿಕ್ಕಿರಲಿಲ್ಲ ನಮಗೆ. ಎಲ್ಲ ಟೀಚರ್ಸಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಸ್ಟೇಟ್ ಸೆಕೆಂಡ್ ಅನ್ನೋದು ಕಮ್ಮಿ ಅಲ್ಲ. ಈ ರೀತಿ ಸ್ಕೋರು ಅಚೀವ್ಮೆಂಟು ನಮ್ಮ ಪ್ರಿಯದರ್ಶಿನಿ ಸ್ಕೂಲಲ್ಲಿ ನಾವು ಮಾಡಿದ್ವಿ. ಸೊ ಥ್ಯಾಂಕ್ಸ್ ಟು. ಈ ಸಲ ನನ್ನ 10th ರಿಸಲ್ಟ್ 625ಗೆ 623 ಬಂದಿದೆ. ತುಂಬ ಖುಷಿ ಆಗ್ತಿದೆ ನನಗೆ. ಆಮೇಲೆ ನಮ್ಮ ಟೀಚರ್ಸು ತುಂಬ ಇದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಗೌರ್ಮೆಂಟು ನಮಗೆ MCQ ಅಂತ ಡಿಕ್ಲೇರ್ ಮಾಡಿದಾಗ ಆಗಲೂ ಸಾಕಷ್ಟು ಪ್ರಿಫರೆನ್ಸ್ ಮಾಡಿದ್ದಾರೆ. ಫುಲ್ ಮರೆಯಲ್ಲ, ಯಾಕಂದರೆ ತುಂಬ ಕೋಚಿಂಗ್ ನೀಡಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿದೆ ಟೀಚಿಂಗು. ನಮಗೆ ಏನಾದ್ರು ಡೌಟ್ ಇದ್ದರೆ ಆರಾಮಾಗಿ ಕೇಳ್ಬೋದು. ಅಲ್ಲಿ ಯಾರೂ ಏನೂ ಅಂದ್ಕೊಳ್ಳಲ್ಲ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪ್ರಿಯದರ್ಶಿನಿ ಶಾಲೆಗೆ ಸೇರಿಸಿ. ಪ್ರವೇಶ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 081 82 24 88 35 94 82 36 26 12 99 01 53 44 42 99 02 53 4442. ಮಲೆನಾಡಿಗರ ಪ್ರೀತಿಯ ವಿಧಾತ್ರಿ ಭವನದ ಮತ್ತೊಂದು ಶಾಖೆ ಆರಂಭ. ಶಿವಮೊಗ್ಗದ ವಿನೋಬ ನಗರದಲ್ಲಿ ಹೆಮ್ಮೆಯಿಂದ ಅರ್ಪಿಸುತ್ತಿದೆ 4ನೇ ಶಾಖೆ. ಉತ್ತರ ದಕ್ಷಿಣ ಭಾರತ ಶೈಲಿಯ ಎಲ್ಲ ಆಹಾರ ಇಲ್ಲಿ ಲಭ್ಯ. ರಾಸಾಯನಿಕ ರಹಿತ ಮನೆ ಮಾದರಿ ಆಹಾರ, ಮನಸ್ಸಿಗೆ ಮುದ ನೀಡುವ ಒಳಾಂಗಣ, ಕೌಟುಂಬಿಕ ಹಾಗೂ ಸಮುದಾಯದ ಕಾರ್ಯಕ್ರಮಗಳಿಗೆ ಪಾರ್ಟಿ ಹಾಲ್, ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಕೆಫೆಟೇರಿಯಾ, ವೈವಿಧ್ಯಮಯ ಬೇಕರಿ ತಿನಿಸುಗಳು ಇವೆಲ್ಲವೂ ಈಗ ವಿನೋಬನಗರ ಪೊಲೀಸ್ ಚೌಕಿ ಬಳಿ ಶುರುವಾಗಿರೋ ವಿಧಾತ್ರಿ ಭವನದಲ್ಲಿ. ಕುಟುಂಬ ಸಮೇತ ಆಗಮಿಸಿ ನಿಮ್ಮ ಅತ್ಯುತ್ತಮ ಸಮಯವನ್ನು ಸ್ಮರಣೀಯವಾಗಿಸಿಕೊಳ್ಳಿ. ವಿಧಾತ್ರಿ ಭವನ, ಮನೆತರ. ಫೋರ್ಸ್ ಮೋಟಾರ್ಸ್ ಕಂಪನಿಯ ಅಧಿಕೃತ ವಾಹನ ಮಾರಾಟ ಶೋರೂಮ್ ಶ್ರೀ ಮಾರುತಿ ಮೋಟಾರ್ಸ್. ಇದೇ ಸೆಪ್ಟೆಂಬರ್ 16ರಂದು
ಶಿವಮೊಗ್ಗದ ಸಾಗರ ರಸ್ತೆಯಲ್ಲಿರುವ ಆಟೋ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಳ್ಳಲಿದೆ. ನಮ್ಮಲ್ಲಿ ಫೋರ್ಸ್ ಮೋಟಾರ್ಸ್ ಕಂಪನಿಯ ಎಲ್ಲ ವಾಹನಗಳು ದೊರೆಯುತ್ತವೆ. ಟ್ರಾವೆಲರ್, ಟ್ರ್ಯಾಕ್ಸ್ ಮತ್ತು ಟ್ರ್ಯಾಕ್ಟರ್ ಲಭ್ಯ. ಟ್ರಾವೆಲರ್ ವಿಭಾಗದ ಟೂರಿಸ್ಟ್ ಟ್ರಾವೆಲರ್, ಆಂಬ್ಯುಲೆನ್ಸ್, ಶಾಲಾ ಬಸ್ ಮತ್ತು ಡೆಲಿವರಿ ವ್ಯಾನ್ಗಳು ದೊರೆಯುತ್ತದೆ. ಟ್ರ್ಯಾಕ್ಸ್ ವಿಭಾಗದ ತೂಫಾನ್, ಕ್ರುಷರ್ ವಾಹನ ಸೇರಿದಂತೆ ಟ್ರ್ಯಾಕ್ಟರ್ಸ್ ವಿಭಾಗದಲ್ಲಿ ಸನ್ಮಾನ್, ಬಲವಾನ್ ಹಾಗೂ ಆರ್ಚರ್ ಟ್ರ್ಯಾಕ್ಟರ್ಗಳು ನಮ್ಮಲ್ಲಿ ದೊರೆಯುತ್ತದೆ. ವಿಶೇಷವಾಗಿ ಫೋರ್ಸ್ ಮೋಟಾರ್ಸ್ ಕಂಪನಿಯ ಎಲ್ಲ ವಾಹನಗಳ BS2, BS3, BS4 ಮತ್ತು BS6 ಮಾದರಿ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ದೊರೆಯುವುದು ಮತ್ತು ಸರ್ವಿಸ್ ಮಾಡಿಕೊಡಲಾಗುವುದು. ಶ್ರೀ ಮಾರುತಿ ಮೋಟಾರ್ಸ್ ಫೋರ್ಸ್ ಕಂಪನಿಯ ಅಧಿಕೃತ ಡೀಲರ್ ಶೋರೂಮ್ ನಿಮಗಾಗಿ ತೆರೆದಿದೆ. ಫೋರ್ಸ್ ಕಂಪನಿಯ ತರಬೇತಿ ಪಡೆದ ನುರಿತ ಅನುಭವಿ ತಾಂತ್ರಿಕ ತಜ್ಞರಿಂದ ನಿಮ್ಮ ವಾಹನಗಳನ್ನು ತಪಾಸಣೆ ಹಾಗೂ ಸರ್ವಿಸ್ ಮಾಡಿಕೊಡಲಾಗುವುದು. ಶ್ರೀ ಮಾರುತಿ ಮೋಟಾರ್ಸ್, ಸ್ಥಳ ಆಟೋ ಕಾಂಪ್ಲೆಕ್ಸ್, ಸಾಗರ ರಸ್ತೆ, ಶಿವಮೊಗ್ಗ. ಹಾಗೂ ಸರ್ವಿಸ್ ಸೆಂಟರ್, ಮಂಡ್ಲಿ ಇಂಡಸ್ಟ್ರಿಯಲ್ ಏರಿಯಾ, NT ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9740406979. ಹಾಯ್ ಶಿವಮೊಗ್ಗ, ಏನ್ ಸಮಾಚಾರಕ್ಕೆ ಕರೆ ಮಾಡಿ ನಮ್ ಜೊತೆ ಮಾತನಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭಾಶಯ ಕೋರಿ. ನಮ್ಮ ದೂರವಾಣಿ ಸಂಖ್ಯೆ 9900218866. ಹಾಯ್ ಶಿವಮೊಗ್ಗ, ಏನ್ ಸಮಾಚಾರ? ಸಂಜೆ 5ಕ್ಕೆ. ಕರುಣಾಳು ಬಾ ಬೆಳಗ್ಗೆ, ಬೆಳಗ್ಗೆ 7ಕ್ಕೆ. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಶಿವಮೊಗ್ಗ ನಗರದಲ್ಲಿ ಬಿಡಾಡಿ ದನಗಳು, ಬೀದಿ ನಾಯಿಗಳು, ಕುದುರೆಗಳು ಹಾಗೂ ಹಂದಿಗಳ ಹಾವಳಿ ಹೆಚ್ಚಾಗಿದೆ. ಇವುಗಳಿಂದ ನಗರದ ನಾಗರಿಕರು ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ. ಅದರಲ್ಲೂ ವಾಹನ ಸವಾರರು ಇವುಗಳಿಂದ ಸಾಕಷ್ಟು ಪರದಾಡುವಂತಾಗಿದೆ. ಅಲ್ಲದೆ ಹಲವಾರು ಬಾರಿ ಅಪಘಾತಗಳು ಸಂಭವಿಸಿವೆ. ಈ ಕುರಿತಂತೆ ಮಹಾನಗರ ಪಾಲಿಕೆ ವಿರುದ್ಧ ಭಾರಿ ಜನಾಕ್ರೋಶ ವ್ಯಕ್ತವಾಗಿದೆ. ಹಾಗಿದ್ರೆ ಬನ್ನಿ, ಈ ಬಗ್ಗೆ ಶಿವಮೊಗ್ಗದ ಜನತೆ ಏನ್ ಹೇಳಿದ್ದಾರೆ ನೋಡೋಣ. ಈಗ ಅಲ್ಲಿ ಶಿವಮೊಗ್ಗ ಸಿಟಿಲಿ ಬೀಡಾಡಿ ಹಸುಗಳು ಮತ್ತು ಕುದುರೆಗಳು ಎಲ್ಲ ತುಂಬ ಜಾಸ್ತಿ ಆಗಿದೆ. ವಾಹನ ಸವಾರರಿಗೂ ತುಂಬ ಕಷ್ಟ ಆಗ್ತಿದೆ. ಮತ್ತು ನಾವು ಪ್ರಾಣಿದಯ ಸಂಘದವರಾಗಿ ಹೇಳಬೇಕು ಅಂತಂದರೆ ನಮಗೂ ತುಂಬ ಕಾಲ್ಗಳು ಬರ್ತವೆ, ಅಪಘಾತ ಆಗಿದೆ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಹೊಡ್ತಾ ಬಿದ್ದೆ, ಬನ್ನಿ ರೆಸ್ಕ್ಯೂ ಮಾಡಿ ಅಂತಂದ್ಬಿಟ್ಟು. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಹಸುಗಳಿಗೆ ಕುದುರೆಗಳಿಗೆ ತುಂಬ ಓನರ್ಗಳು ಇರ್ತಾರೆ. ಅವು ಹಾಲು ಕೊಡಲ್ಲ ಮತ್ತು ಈ ಕುದುರೆಗಳು ಅವು ಕೆಲಸಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೀದಿಗೆ ಬಿಟ್ಟಿರೋದು ಜಾಸ್ತಿ ಆಗಿರುತ್ತೆ. ಹಂದಿಗಳಿಗೂ ಅಷ್ಟೇ ಅದಕ್ಕೆ ಆದಂಥ ಓನರ್ಗಳಿರ್ತಾರೆ. ಇದಕ್ಕೊಂದು ಕಠಿಣ ಕ್ರಮ ಗೌರ್ಮೆಂಟ್ನವ್ರು ತಂದು ಅವ್ರವ್ರ ಪ್ರಾಣಿಗಳು ಅವರು ಸರಿಯಾಗಿ ಸಾಕೊಂಡು ಅದು ಉಪಯೋಗಕ್ಕೆ ಬರ್ದಿದ್ದ ನಂತರ ಅದನ್ನು ಮತ್ತೆ ಅವರೇ ನೋಡ್ಕೊಳ್ಳೋ ಥರ ಕಾನೂನುಗಳು ತರಬೇಕು. ಇಲ್ಲ ಅಂತಂದರೆ ಈ ಹಸುಗಳದ್ದು ಮತ್ತು ಈ ಪ್ರಾಣಿಗಳದ್ದು ಪ್ರಾಬ್ಲಮ್ಗಳನ್ನ ತಪ್ಪಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದ್ರ ಓನರ್ಗಳನ್ನ ಹುಡುಕ್ಬಿಟ್ಟು ಅವರೇ ಅದನ್ನು ಸಾಕುವಂಥ ಒಂದು ಕ್ರಮ ಕೈಗೊಳ್ಳಬೇಕು. ಮತ್ತು ಈಗ ಮಹಾನಗರ ಪಾಲಿಕೆ ವತಿಯಿಂದ ನಮ್ಮ ಪ್ರಾಣಿದಯ ಸಂಘಕ್ಕೂ ಜಾಗ ಮಂಜೂರಾತಿ ಕೆಲಸ ನಡೀತಾ ಇದೆ. ಅಂಥದ್ದಾದಾಗ ಪ್ರಾಣಿಗಳನ್ನ ಅಲ್ಲೇ ತಂದು ನೋಡ್ಕೊಳ್ಳೋ ಅಂಥದ್ದು ಮಾಡಿ ಈ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಆಗ್ತಿರೋದ್ರಿಂದ ಈ ಥರ ಪ್ರಾಣಿಗಳನ್ನೆಲ್ಲ ರೋಡಲ್ಲಿ ಇರಬಾರ್ದು ಅನ್ನೋದು ನಮ್ಮದೊಂದು ಅನಿಸಿಕೆ. ಶಿವಮೊಗ್ಗ ನಗರದಲ್ಲಿ ದಿನಕ್ಕೆ ನಮಗೆ ಹೆಚ್ಚು ಕಮ್ಮಿ 60ರಿಂದ 70 ರೆಸ್ಕ್ಯೂ ಕಾಲ್ಸ್ ಬರುತ್ತೆ. ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಆಳ್ಕೊಳ್ಳೋ ಸರ್ಕಾರಲ್ಲಿ ಆಕ್ಸಿಡೆಂಟ್ಸ್ ಆಗಿದೆ, ಬಸ್ ಸ್ಟ್ಯಾಂಡ್ ಹತ್ರ ಆಕ್ಸಿಡೆಂಟ್ಸ್ ಆಗಿದೆ, ಸಾಗರ ರೋಡಲ್ಲಿ ಆಕ್ಸಿಡೆಂಟ್ಸ್ ಆಗಿದೆ. ಶಿವಮೊಗ್ಗ ನಗರ ಅಷ್ಟೇ ಅಲ್ಲ, ಸುತ್ತಲೂ ತರೀಕೆರೆಯಿಂದ ಹಿಡ್ದು, ಭದ್ರಾವತಿಯಿಂದ ಹಿಡ್ದು, ದಾವಣಗೆರೆಯಿಂದ ಹಿಡ್ದು ಫುಲ್ ಆಲ್ಮೋಸ್ಟ್ ಒಂದು 7-8 ಸಿಟೀಸಿಂದ ನಮಗೆ ರೆಸ್ಕ್ಯೂ ಕಾಲ್ ಬರುತ್ತೆ. ಇದನ್ನು ಹೆಂಗಾರು ಮಾಡಿ ಕಂಟ್ರೋಲ್ ಮಾಡಲೇಬೇಕು. ಹಂಗಾಗಿ ದಯವಿಟ್ಟು ಮಹಾನಗರ ಪಾಲಿಕೆಯವರು ಎಲ್ರಿಗೂ ನಾವು ಕೇಳ್ಕೊಂಡಿದ್ದೀವಿ. ಆಲ್ರೆಡಿ ನಮಗೆ ಇವಾಗ ಜಾಗ ಸ್ಯಾಂಕ್ಷನ್ ಆಗಿದೆ, ಅದೊಂದು ಸ್ವಲ್ಪ ಪ್ರೊಸೆಸ್ ನಡೀತಾ ಇದೆ. ಇನ್ನೇನು ರೀಸೆಂಟ್ ಒಂದು 3-4 ಮಂತ್ಸಲ್ಲಿ ನಮಗೆ ಅಲರ್ಟ್ ಆಗುತ್ತೆ. ಯಾವುದೇ ಆಕ್ಸಿಡೆಂಟ್ಸ್ ಆಗಿರೋ ಅನಿಮಲ್ಸ್ ಯಾವುದೂ ಸಫರ್ ಆಗಬಾರ್ದು ಅಷ್ಟೇ. ನಮ್ದು ಏನಂದರೆ ಮೋಟೋ ಏನಂದರೆ ಅನಿಮಲ್ಸ್ಗಳು ರೋಡಲ್ಲಿ ಸಾಯಬಾರ್ದು. ಆಮೇಲೆ ಇವಾಗ ಏನು ಬರ್ತ್ ಕಂಟ್ರೋಲ್ ಟೆಂಡರು ಅದೆಲ್ಲ ಮಾಡ್ಕೊಂಡು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ನಮಗೆ ಯಾವುದೂ ಆಕ್ಸಿಡೆಂಟ್ಸ್ ಆಗೋಲ್ಲ, ಜಾಸ್ತಿ ಅನಿಮಲ್ಸ್ಗಳು ರೋಡಲ್ಲಿ ಸಿಗೋಲ್ಲ. ಈಗ ನಮಗೆ ಜಾಸ್ತಿ ಸ್ಮಾರ್ಟ್ ಸಿಟಿ ಹೆಂಗಿರಬೇಕು ಅಂತಂದರೆ ನಮಗೆ ಜಾಸ್ತಿ ಕ್ಲೀನ್ ಇದ್ರೇ ಅಲ್ವಾ. ಈಗ ಅನಿಮಲ್ಸ್ಗಳು ರೋಡಲ್ಲೆಲ್ಲ ಸಾಯ್ತವೆ, ಚರಂಡಿಲೆಲ್ಲ ಬಿದ್ದು ಇದು ಮಾಡ್ತವೆ ಅಂತಂದರೆ ಇದನ್ನೆಲ್ಲ ಕಂಟ್ರೋಲ್ ಮಾಡಿದ್ರೆ ಸ್ಮಾರ್ಟ್ ಸಿಟಿ ಒಂದು ಮೂಲ ಕಾರಣ ಸ್ಮಾರ್ಟ್ ಸಿಟಿ ಅಂತ ಆಗೋದೇ ಅವಾಗ.
ಹಂಗಾಗಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು. ಇದು ರೆಸ್ಕ್ಯೂ ಕಾಲ್ಸ್ ನಾವೇ ಮಾಡಬೇಕು, ರೆಸ್ಕ್ಯೂ ಮಾಡಬೇಕು ಅಂತ ಇಲ್ಲ. ಶಿವಮೊಗ್ಗ ನಗರದಲ್ಲಿ ನಾವೇ ಮಾಡಬೇಕು. ಎಲ್ಲರೂ ಆಕ್ಸಿಡೆಂಟ್ ಆಯಿತು ಅಂದರೆ ಎಲ್ಲ ನಮಗೆ ಫೋನ್ ಮಾಡಬೇಕು ಅಂತ ಇಲ್ಲ. ದಯವಿಟ್ಟು ನೀವು ಕೈ ಜೋಡಿಸಿ, ಯಾವುದೇ ರೆಸ್ಕ್ಯೂ ಬಂತು ಅಂದ್ರೂ ನೀವು ಹಾಸ್ಪಿಟ್ಲಿಗೆ, ವೆಟರ್ನರಿ ಕ್ಲಿನಿಕ್ಕಿಗೆ, ಕಾಲೇಜಿಗೆ ಕರ್ಕೊಂಡೋಗಿ ಸಹಕರಿಸ್ಬೇಕಂತ ವಿನಂತಿ. ಇಲ್ಲ, ಅದೇ ರೋಡಲ್ಲೆಲ್ಲ ನಾಯಿಗಳೆಲ್ಲ ಬರ್ತಾ ಇರುತ್ತಲ್ವಾ, ಅದಕ್ಕೆ ಸಾಕೊಂಡಿರೋರು ಕಟ್ಟಾಕೋಬೇಕು. ಇಲ್ಲ ಅಂತಂದರೆ ಯಾವುದಕ್ಕಾದ್ರೂ ಒಂದಕ್ಕೆ ವಹಿಸ್ಕೊಡ್ಬೇಕು. ತೊಗೊಂಡೋಗ್ತಾರಲ್ವಾ ಅದಕ್ಕೆ ಕೊಡಬೇಕು. ಯಾಕಂದರೆ ರೋಡ್ಗಳಲ್ಲಿ ವೆಹಿಕಲ್ಗಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಬರ್ತಾ ಇರ್ತಾರಲ್ಲ, ಅದಕ್ಕೆ ಓಡಿಸ್ಕೊಂಬಂದುಬಿಟ್ರೆ ಬೀಳೋದು, ಆಕ್ಸಿಡೆಂಟ್ ಆಗೋದು ಹಂಗೆಲ್ಲ ಆಗುತ್ತೆ. ಪ್ರಾಣಿಗಳು ರೋಡ್ ತುಂಬ ಇದ್ದಾವೆ. ಕತ್ತೆ ಆಗಲಿ, ದನ ಆಗಲಿ, ಹಸು ಕರುಗಳಾಗಲಿ ತುಂಬ ತೊಂದರೆ ಆಗ್ತಾಯಿದೆ ಜನಸಾಮಾನ್ಯರಿಗೆ. ಮೊನ್ನೆ ಇಲ್ಲೊಬ್ಬರು ಬಿದ್ದು ಸಮಸ್ಯೆ ಮಾಡ್ಕೊಂಡಿದ್ದಾರೆ. ಅವನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅನ್ನೋದು ನಮ್ಮ ಆಸೆ. ಸರ್, ಕುದುರೆ ಮತ್ತು ದನಗಳ ಕಾಟ ರೋಡ್ಗಳಲ್ಲಿ ತುಂಬ ಹಾವಳಿ ಆಗ್ತದೆ. ಎಲ್ಲಿಂದ ಬರ್ತೇವೆ, ಹೇಗೆ ಹೋಗ್ತೇವೆ ಅನ್ನೋದು ಗೊತ್ತಿಲ್ಲ. ವೆಹಿಕಲ್ ಟೂ ವೀಲರ್ಸ್ ಅಂತೂ ಭಾಳ ರಗಳೆ ಆಗ್ತಾಯಿದೆ. ದಯಮಾಡಿ ನೋಡಿ ಅದ್ರ ಬಗ್ಗೆ ಏನು ಕ್ರಮ ತೊಗೊತೀರ ನೋಡಿ, ಕ್ರಮ ತೊಗೊಂಡು ಒಂದು ರಕ್ಷಣೆ ಕೊಡಿ. ಇಲ್ಲಾಂತ ಅವು ಸಾಯ್ತವೆ, ಈ ಕಡೆ ನಾವು ಸಾಯ್ತೀವಿ. ಎರಡು ಯಾರೂ ಉಳಿಯುವಂಥ ಪರಿಸ್ಥಿತಿ ಬರೋಲ್ಲ. ದಯವಿಟ್ಟು ಅದ್ರ ಬಗ್ಗೆ ಏನಾದ್ರು ಒಂದು ಕ್ರಮ ತೊಗೊಂಡು ಮಾಡಿದರೆ ಅನುಕೂಲ ಆಗುತ್ತೆ ಜನಗಳಿಗೆ. ದಯವಿಟ್ಟು ಮಾಡಿ ಸರ್ ಅದನ್ನು. ಕುದುರೆಗಳು ಶಿವಮೊಗ್ಗದಲ್ಲಿ ಜಾಸ್ತಿ ಆಗಿದೆ. ಅದರಿಂದ ಟೂ ವೀಲರ್ಗಾಗಿರ್ಬೋದು, ಫೋರ್ ವೀಲರ್ಗಾಗಿರ್ಬೋದು ತುಂಬ ತೊಂದರೆ ಆಗ್ತಾಯಿದೆ. ಯಾಕಂದರೆ ಅದಕ್ಕೆ ಯಾರು ವಾರಸ್ದಾರ್ ಇದ್ದಾರೋ ಇಲ್ಲೋ ಗೊತ್ತಾಗ್ತಾಯಿಲ್ಲ. ಸುಮ್ಮನೆ ರೋಡಲ್ಲಿ ಕುದುರೆಗಳ್ದಂತರೂ ಸುಮಾರು ಈಗ ಮೊನ್ನೆ ಬೊಮ್ಮನಕಟ್ಟೆ ಹತ್ರ ಒಂದು ಪ್ರಾಬ್ಲಮ್ ಆಯಿತು. ರೋಡಲ್ಲಿ ಹೋಗ್ತಾ ಇರೋ ಟೂ ವೀಲರ್ಸ್ನರಿಗೆ ಅಡ್ಡ ಬಂದು ಆ ಸ್ಪೀಡಿಗೆ, ಕುದುರೆ ಬರೋ ಸ್ಪೀಡಿಗೆ ಅವಾಯ್ಡ್ ಆಗಲ್ಲ, ಮೈ ಮೇಲೆ ಬರುತ್ತದು. ಆ ಥರ ದನಗಳದ್ದು ತುಂಬ ಅವಳಿ ಆಗಿದೆ ರೋಡಲ್ಲೆಲ್ಲ. ಆಕ್ಸಿಡೆಂಟ್ ಎಲ್ಲ ಅದರಿಂದನೇ ತುಂಬ ಆಗ್ತಾಯಿದೆ. ಎಲ್ಲ ಪ್ರಾಣಿಗಳನ್ನ ಬಿಟ್ಬಿಟ್ಟು ಜನಗಳು ಭಾರಿ ತೊಂದರೆ ಕೊಡ್ತಿದ್ದಾರೆ. ವೆಹಿಕಲ್ ಆಕ್ಸಿಡೆಂಟೆಲ್ಲ ಆಗ್ತಿದ್ದಾವೆ. ಹಾಗಾಗಿ ಸಂಬಂಧಪಟ್ಟವರು ಒಂಚೂರು ಇದನ್ನು ಗಮನ ಹರಿಸ್ಬೇಕು. ಮತ್ತೆಲ್ಲ ನೋಡ್ರು ಎಲ್ಲ ಕಡೆಯೂ ಟ್ರಾಫಿಕ್ ಎಲ್ಲ ಜಾಮ್ ಆಗುತ್ತೆ, ಭಾರಿ ತೊಂದರೆ ಆಗ್ತಿದೆ. ಗೃಹ ಮಂತ್ರಿಗಳು, ಯಾರು ಮಂತ್ರಿಗಳಿದ್ದಾರೆ ಅವರು ಸ್ವಲ್ಪ ಇದನ್ನು ಗಮನ ಹರಿಸ್ಬೇಕು. ಅಂದರೆ ಇವಾಗ ರೋಡಲ್ಲಿ ದನಗಳು, ಕುದುರೆಗಳು ಎಲ್ಲ ಜಾಸ್ತಿ ಆಗಿರೋದ್ರಿಂದ ನಮಗೆ ಆಕ್ಸಿಡೆಂಟ್ಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ರೋಡಲ್ಲಿ ಓಡಾಡ್ಬೇಕಾದ್ರೆ ನಾಳೆ ದಿನ ಯಾವುದೋ ಕುದುರೆನೋ ಒಂದು ಸಡನ್ನಾಗಿ ವೆಹಿಕಲ್ಸ್ಗಳು ಹೋಗ್ತಾ ಇರುತ್ತೆ, ಒಂದೇ ಸಲ ಸಡನ್ನಾಗಿ ಅಡ್ಡ ಬರುತ್ತೆ. ಅಡ್ಡ ಬಂದಿದ್ದ ಗಾಡಿಗಳಿಗೆ ಆಕ್ಸಿಡೆಂಟ್ ಆಗೋದು ನಮಗೂ ಪ್ರಾಬ್ಲಮ್ಮು, ಅವುಗಳಿಗೂ ಪ್ರಾಬ್ಲಮ್ಮು. ಮತ್ತು ಅವುಗಳಿಗೆ ಫೀಡಿಂಗ್ ಕೂಡ ಹೌದು. ಈ ದನಗಳಿಗೆ ಫೀಡಿಂಗ್ ಏನಾಗ್ತಿದೆ ಇವಾಗ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಪ್ಲಾಸ್ಟಿಕ್ ತಿಂದು ಎಲ್ಲ ಹೊಟ್ಟೆ ಉಬ್ಬಿಸ್ಕೊಂಡು ಅವುಗಳಿಗೂ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇಲ್ಲಿ ಸಿಟಿಲಿ ಅವಕ್ಕೆ ಫೀಡಿಂಗ್ ಕೂಡ ಸಿಗೋಲ್ಲ ಕರೆಕ್ಟಾಗಿ. ಸೊ ಈ ಥರ ಸುಮಾರು ಸಮಸ್ಯೆಗಳಾಗ್ತಾಯಿದೆ. ರಾಷ್ಟ್ರೀಯ ಹಿಂದಿ ದಿವಸ ಆಚರಣೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಹಿಂದಿ ವಿರೋಧಿ ದಿನವಾಗಿ ಆಚರಣೆ ಮಾಡಲಾಯಿತು. ಹಿಂದಿ ವಿರೋಧಿ ದಿನವಾಗಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮೆರವಣಿಗೆಯ ಮೂಲಕ ಹೊರಟು ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮಾಡುತ್ತಿರುವ ಹುನ್ನಾರದ ಕುರಿತು ಜನಜಾಗೃತಿಯನ್ನು ಮೂಡಿಸಲಾಯಿತು. ಅಲ್ಲದೆ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮೂಲಕ ದಬ್ಬಾಳಿಕೆ ಮಾಡ್ತಾ ಇದೆ ಎಂದು ಆರೋಪಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕನ್ನಡ ಭಾಷೆ ಮೇಲೆ ದಾಳಿ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಕನ್ನಡಿಗರ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಹಿಂದಿ ದಿವಸ ಆಚರಣೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಈ ದಿವಸವನ್ನು ಆಚರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇವತ್ತಿನ ಸೆಪ್ಟೆಂಬರ್ 14 ಅನುಮೋದನೆ ಮಾಡಿದೆ. ಇದರ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಸಾರಥ್ಯದ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಇದೆ, ಇದನ್ನು ರಾಜ್ಯಾದ್ಯಂತ ನಾವು ಕನ್ನಡ ಹಿಂದಿ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಪ್ರತಿಯೊಂದು ಈ ದೇಶದ ಸ್ವತಂತ್ರ ಬಂದ ನಂತರದಲ್ಲಿ ಪ್ರಾಂತ್ಯವಾರಗಳು ಅಂದರೆ ಆಯಾ ಭಾಷೆಗೆ ತಕ್ಕವಾಗಿ ನಾವು ಈ ದೇಶವನ್ನು ವಿಭಜನೆ ಮಾಡಿದ್ದೀವಿ. ಆಯಾ ಭಾಷೆಗೆ ತಕ್ಕಂತೆ ಆಯಾ ಪ್ರತಿಯೊಂದು ಭಾಷೆಗೂ ಅವರದ ಸ್ವಂತ ಭಾಷೆಗೆ, ತನ್ನ ತಾಯ್ನಾಡಿನ ಭಾಷೆಗೆ ರಾಷ್ಟ್ರ ಭಾಷೆಯನ್ನಾಗಿ ನಾವು ಸ್ವೀಕಾರ ಮಾಡಿದ್ದೀವಿ. ಇಲ್ಲಿ ಯಾವುದೇ ರೀತಿಯ ಉತ್ತರ ಭಾರತೀಯ ಏನು ಇವತ್ತಿನ ರಾಜಕಾರಣಿಗಳಿದ್ದಾರೆ ಅವರ ಮುಂದಿನ ಏನು ವ್ಯವಹಾರದ ಒಂದು ಉದ್ದೇಶಕ್ಕಾಗಿ ಇವತ್ತು ರಾಷ್ಟ್ರೀಯ ಹಿಂದಿಯನ್ನು ಎಲ್ಲ ರಾಜ್ಯಗಳಲ್ಲೂ ಏನು ಇದನ್ನು ಅನುಮೋದನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇದನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಉಗ್ರವಾಗಿ ಪ್ರತಿಭಟಿಸ್ತೀವಿ. ಯಾಕೆಂದರೆ ಇದು ಆಗಬಾರ್ದು. ಯಾಕೆಂದರೆ ಕನ್ನಡ ನಾಡಿಗೆ 2000 ವರ್ಷಗಳ ಒಂದು ಇತಿಹಾಸ ಇದೆ, ಶಾಸ್ತ್ರೀಯ ಸ್ಥಾನಮಾನ ಇದೆ. ಹಾಗೆ ಕನ್ನಡಕ್ಕೆ ಒಂದು ತನ್ನದೇ ಆದ ಒಂದು ವಿಶೇಷವಾದ ಒಂದು ಗೌರವ ಇದೆ. ಇದರ ಮೇಲೆ ನಮ್ಮ ಕನ್ನಡಿಗರಿಗೆ ಮಾಡ್ತಿರುವ ಅಪಮಾನ, ಅಗೌರವ ಅಂತ ನಾವು ಹೇಳ್ತಾ ಇದ್ದೀವಿ. ದಯಮಾಡಿ ಇದನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಕೈಬಿಟ್ಟು, ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಇದನ್ನು ಅಂಗೀಕಾರ ಮಾಡಬಾರ್ದು. ಈ ದಿನವನ್ನು ನಾವು ಎಲ್ಲರೂ ಸೆಪ್ಟೆಂಬರ್ 14 ಮಾಡಿದ್ರೆ ಇದನ್ನು ಹಿಂದಿ ವಿರೋಧಿ ದಿನ ಅಂತೇಳಿ ನಾವು ವಿರೋಧ ಮಾಡ್ತೀವಿ. ಈ ವಿಚಾರವಾಗಿ ನಾವು ಉಗ್ರ ಹೋರಾಟ ಮಾಡಲಿಕ್ಕೂ ಮುಂದಿನ ದಿನಮಾನಗಳಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಯೋಜನೆಯನ್ನು ಹಾಕ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಜೀವ ಹೋದರೂ ಪರವಾಗಿಲ್ಲ, ಈ ದಿನವನ್ನು ಹಿಂದಿ ದಿವಸವನ್ನಾಗಿ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಇದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಎಚ್ಚರಿಕೆ.
ಹೈದರಾಬಾದ್ನಲ್ಲಿ ನಡೆದ 6 ವರ್ಷದ ಮಗುವಿನ ಮೇಲಿನ ಅತ್ಯಾಚಾರವನ್ನ ಖಂಡಿಸಿ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಗಳು ಡಿಸಿಗೆ ಮನವಿಯನ್ನ ಸಲ್ಲಿಸಿದ್ರು. ಆ ಕುರಿತ ಸುದ್ದಿಯನ್ನ ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ನನ್ನ ಸ್ಕೋರು 623 ಔಟ್ ಆಫ್ 625 ಆಗಿದೆ. ಸ್ಟೇಟ್ ಸೆಕೆಂಡ್ ಮತ್ತು ಸ್ಕೂಲ್ ಫಸ್ಟ್ ರ್ಯಾಂಕ್ ಆಗಿದೆ. ಇದಕ್ಕೆ ಫುಲ್ ರೀಸನ್ ಬಂದು ಪ್ರಿಯದರ್ಶಿನಿ ಸ್ಕೂಲ್ ಮಾತ್ರ. ಯಾಕಂದರೆ ಅವರು ಕೊಟ್ಟಿದ್ದ ಕೋಚಿಂಗ್ ಎಲ್ಲೂ ಸಿಕ್ಕಿರಲಿಲ್ಲ ನಮಗೆ. ಎಲ್ಲ ಟೀಚರ್ಸಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಸ್ಟೇಟ್ ಸೆಕೆಂಡ್ ಅನ್ನೋದು ಕಮ್ಮಿ ಅಲ್ಲ. ಈ ರೀತಿ ಸ್ಕೋರು ಅಚೀವ್ಮೆಂಟು ನಮ್ಮ ಪ್ರಿಯದರ್ಶಿನಿ ಸ್ಕೂಲಲ್ಲಿ ನಾವು ಮಾಡಿದ್ವಿ. ಸೊ ಥ್ಯಾಂಕ್ಸ್ ಟು ಈ ಸಲ ನನ್ನ 10th ರಿಸಲ್ಟ್ 625ಗೆ 623 ಬಂದಿದೆ. ತುಂಬ ಖುಷಿ ಆಗ್ತಿದೆ ನನಗೆ. ಆಮೇಲೆ ನಮ್ಮ ಟೀಚರ್ಸು ತುಂಬ ಇದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಗೌರ್ಮೆಂಟು ನಮಗೆ MCQ ಅಂತ ಡಿಕ್ಲೇರ್ ಮಾಡಿದಾಗ ಆಗಲೂ ಸಾಕಷ್ಟು ಪ್ರಿಫರೆನ್ಸ್ ಮಾಡಿದ್ದಾರೆ. ಫುಲ್ ಮರೆಯಲ್ಲ, ಯಾಕಂದರೆ ತುಂಬ ಕೋಚಿಂಗ್ ನೀಡಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿದೆ ಟೀಚಿಂಗು. ನಮಗೆ ಏನಾದ್ರು ಡೌಟ್ ಇದ್ದರೆ ಆರಾಮಾಗಿ ಕೇಳ್ಬೋದು. ಅಲ್ಲಿ ಯಾರೂ ಏನೂ ಅಂದ್ಕೊಳ್ಳಲ್ಲ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪ್ರಿಯದರ್ಶಿನಿ ಶಾಲೆಗೆ ಸೇರಿಸಿ. ಪ್ರವೇಶ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 081 82 24 88 35 94 82 36 26 12 99 01 53 44 42 99 02 53 4442. ಮಲೆನಾಡಿಗರ ಪ್ರೀತಿಯ ವಿಧಾತ್ರಿ ಭವನದ ಮತ್ತೊಂದು ಶಾಖೆ ಆರಂಭ. ಶಿವಮೊಗ್ಗದ ವಿನೋಬ ನಗರದಲ್ಲಿ ಹೆಮ್ಮೆಯಿಂದ ಅರ್ಪಿಸುತ್ತಿದೆ 4ನೇ ಶಾಖೆ. ಉತ್ತರ ದಕ್ಷಿಣ ಭಾರತ ಶೈಲಿಯ ಎಲ್ಲ ಆಹಾರ ಇಲ್ಲಿ ಲಭ್ಯ. ರಾಸಾಯನಿಕ ರಹಿತ ಮನೆ ಮಾದರಿ ಆಹಾರ, ಮನಸ್ಸಿಗೆ ಮುದ ನೀಡುವ ಒಳಾಂಗಣ, ಕೌಟುಂಬಿಕ ಹಾಗೂ ಸಮುದಾಯದ ಕಾರ್ಯಕ್ರಮಗಳಿಗೆ ಪಾರ್ಟಿ ಹಾಲ್, ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಕೆಫೆಟೇರಿಯಾ, ವೈವಿಧ್ಯಮಯ ಬೇಕರಿ ತಿನಿಸುಗಳು ಇವೆಲ್ಲವೂ ಈಗ ವಿನೋಬ ನಗರ ಪೊಲೀಸ್ ಚೌಕಿ ಬಳಿ ಶುರುವಾಗಿರೋ ವಿಧಾತ್ರಿ ಭವನದಲ್ಲಿ. ಕುಟುಂಬ ಸಮೇತ ಆಗಮಿಸಿ ನಿಮ್ಮ ಅತ್ಯುತ್ತಮ ಸಮಯವನ್ನು ಸ್ಮರಣೀಯವಾಗಿಸಿಕೊಳ್ಳಿ. ವಿಧಾತ್ರಿ ಭವನ, ದೇ ಮನೆತರ. ಫೋರ್ಸ್ ಮೋಟಾರ್ಸ್ ಕಂಪನಿಯ ಅಧಿಕೃತ ವಾಹನ ಮಾರಾಟ ಶೋರೂಮ್ ಶ್ರೀ ಮಾರುತಿ ಮೋಟಾರ್ಸ್ ಇದೇ ಸೆಪ್ಟೆಂಬರ್ 16ರಂದು ಶಿವಮೊಗ್ಗದ ಸಾಗರ ರಸ್ತೆಯಲ್ಲಿರುವ ಆಟೋ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಳ್ಳಲಿದೆ. ನಮ್ಮಲ್ಲಿ ಫೋರ್ಸ್ ಮೋಟಾರ್ಸ್ ಕಂಪನಿಯ ಎಲ್ಲ ವಾಹನಗಳು ದೊರೆಯುತ್ತವೆ. ಟ್ರಾವೆಲರ್, ಟ್ರ್ಯಾಕ್ಸ್ ಮತ್ತು ಟ್ರ್ಯಾಕ್ಟರ್ ಲಭ್ಯ. ಟ್ರಾವೆಲರ್ ವಿಭಾಗದ ಟೂರಿಸ್ಟ್ ಟ್ರಾವೆಲರ್, ಆಂಬ್ಯುಲೆನ್ಸ್, ಶಾಲಾ ಬಸ್ ಮತ್ತು ಡೆಲಿವರಿ ವ್ಯಾನ್ಗಳು ದೊರೆಯುತ್ತದೆ. ಟ್ರ್ಯಾಕ್ಸ್ ವಿಭಾಗದ ತೂಫಾನ್, ಕ್ರುಷರ್ ವಾಹನ ಸೇರಿದಂತೆ ಟ್ರ್ಯಾಕ್ಟರ್ಸ್ ವಿಭಾಗದಲ್ಲಿ ಸನ್ಮಾನ್, ಬಲವಾನ್ ಹಾಗೂ ಆರ್ಚರ್ ಟ್ರ್ಯಾಕ್ಟರ್ಗಳು ನಮ್ಮಲ್ಲಿ ದೊರೆಯುತ್ತದೆ. ವಿಶೇಷವಾಗಿ ಫೋರ್ಸ್ ಮೋಟಾರ್ಸ್ ಕಂಪನಿಯ ಎಲ್ಲ ವಾಹನಗಳ BS2, BS3, BS4 ಮತ್ತು BS6 ಮಾದರಿ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ದೊರೆಯುವುದು ಮತ್ತು ಸರ್ವಿಸ್ ಮಾಡಿಕೊಡಲಾಗುವುದು. ಶ್ರೀ ಮಾರುತಿ ಮೋಟಾರ್ಸ್ ಫೋರ್ಸ್ ಕಂಪನಿಯ ಅಧಿಕೃತ ಡೀಲರ್ ಶೋರೂಮ್ ನಿಮಗಾಗಿ ತೆರೆದಿದೆ. ಫೋರ್ಸ್ ಕಂಪನಿಯ ತರಬೇತಿ ಪಡೆದ ನುರಿತ ಅನುಭವಿ ತಾಂತ್ರಿಕ ತಜ್ಞರಿಂದ ನಿಮ್ಮ ವಾಹನಗಳನ್ನ ತಪಾಸಣೆ ಹಾಗೂ ಸರ್ವಿಸ್ ಮಾಡಿಕೊಡಲಾಗುವುದು. ಶ್ರೀ ಮಾರುತಿ ಮೋಟಾರ್ಸ್, ಸ್ಥಳ ಆಟೋ ಕಾಂಪ್ಲೆಕ್ಸ್, ಸಾಗರ ರಸ್ತೆ, ಶಿವಮೊಗ್ಗ ಹಾಗೂ ಸರ್ವಿಸ್ ಸೆಂಟರ್, ಮಂಡ್ಲಿ ಇಂಡಸ್ಟ್ರಿಯಲ್ ಏರಿಯಾ, NT ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9740406979. ಹಾಯ್ ಶಿವಮೊಗ್ಗ, ಏನ್ ಸಮಾಚಾರಕ್ಕೆ ಕರೆ ಮಾಡಿ ನಮ್ ಜೊತೆ ಮಾತನಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭಾಶಯ ಕೋರಿ.
ನಮ್ಮ ದೂರವಾಣಿ ಸಂಖ್ಯೆ 9900218866. ಹಾಯ್ ಶಿವಮೊಗ್ಗ, ಏನ್ ಸಮಾಚಾರ? ಸಂಜೆ 5ಕ್ಕೆ. ಕರುಣಾಳು ಬಾ ಬೆಳಕೆ, ಬೆಳಗ್ಗೆ 7ಕ್ಕೆ. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಸೆಪ್ಟೆಂಬರ್ 9ರಂದು ಹೈದರಾಬಾದ್ನ ಸಾಲಿಬಾನ್ನಲ್ಲಿ ನಡೆದ 6 ವರ್ಷದ ಮಗುವಿನ ಮೇಲಿನ ಅತ್ಯಾಚಾರ ಖಂಡಿಸಿ ಹಾಗೂ ಕಾಮುಕನಿಗೆ ತಕ್ಷಣವೇ ಮರಣದಂಡನೆ ಶಿಕ್ಷೆ ವಿಧಿಸಬೇಕು ಹಾಗೂ ಶಿವಮೊಗ್ಗ ಯುವತಿಯರು ಮತ್ತು ಹೆಣ್ಣು ಮಕ್ಕಳ ರಕ್ಷಣೆಯ ದೃಷ್ಟಿಯಿಂದ ಈಗಿರುವ ಓಬವ್ವ ಪಡೆಯನ್ನು ಮತ್ತಷ್ಟು ಚುರುಕುಗೊಳಿಸಬೇಕು ಎಂದು ವಿದ್ಯಾರ್ಥಿ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಕಾನೂನಿನಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳ ರಕ್ಷಣೆ ಕೊರತೆ ಹೆಚ್ಚಿದ್ದು, ಈ ಸಂಬಂಧ ಪ್ರತ್ಯೇಕ ಕಾನೂನು ರಚಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸಂಘಟನೆಯಿಂದ ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಚಿನ್ಮಯ್, ಸಿಎಂ, ಅಶ್ವಿನ್ ಎಂ, ಅಂಕಿತ್, ಆಜಾದ್, ಗಗನ್ ಮತ್ತು ಒಕ್ಕೂಟದ ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಬಂಧಿಸಿ 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 ಆರೋಪಿಗಳನ್ನು ಬಂಧಿಸಿ. ಎಲ್ಲಿದೆ ನ್ಯಾಯ? ಸತ್ತಿದೆ ನ್ಯಾಯ. ಎಲ್ಲಿದೆ ನ್ಯಾಯ? ಸತ್ತಿದೆ ನ್ಯಾಯ. ಗೆಲ್ಲೋ ಶಿಕ್ಷೆ. ಎಲ್ಲಿದೆ ನ್ಯಾಯ? ಸತ್ತಿದೆ ನ್ಯಾಯ. ಜಸ್ಟಿಸ್ ಫಾರ್ ಶಹೀದ್ ರಾವ್. ಜಸ್ಟಿಸ್ ಫಾರ್ ಶಹೀದ್ ರಾವ್. 32,033 ರೇಪ್ ಆಗಿದೆ ಕಳೆದ 2 ವರ್ಷದಿಂದ. ಅವರ ಪ್ರಕಾರ ದಿನಾಂಕ ಸರಿಸುಮಾರು 38 ಕೇಸ್ ಆಗ್ತಾ ಇದೆ. ಆದ್ದರಿಂದ ಈ ರೇಪಿಗಾಗಿ ಯಾವುದೇ ರೀತಿಯ ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ ಹಾಗೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈ ರೇಪಿಸ್ಟ್ಗಳಿಗೆ ಯಾವುದೇ ರೀತಿಯ ಶಿಕ್ಷೆ ವಿಧಿಸುವಲ್ಲಿ ವಿಫಲವಾಗಿದೆ. ನಮ್ಮ ಗೃಹ ಸಚಿವರ ಹತ್ರ ಹೇಳಿದರೆ ಅವರು ರಾತ್ರಿ 8 ಗಂಟೆ ಮೇಲೆ ಅವ್ರಿಗೆ ಏನು ಕೆಲಸ ಅಂತ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಮೊನ್ನೆ ತಾನೇ ಹೈದರಾಬಾದ್ನಲ್ಲಿ ಆಗಿ ಒಂದು 6 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಆಗಿದೆ. ಆ ಮಗು ಈಗ ಇಲ್ಲ, ಸಾವಿನಪ್ಪಿದೆ. ಇದಕ್ಕೆ ಇನ್ನೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಸರ್ಕಾರ. ಆದ್ದರಿಂದ ಇವತ್ತು DC ಅವರ ಮುಖಾಂತರ ನಾವು ಮನವಿ ಮಾಡಿದ್ದೇವೆ. ಆದಷ್ಟು ಬೇಗ ಅವರನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿ DC ಅವರ ಮುಖಾಂತರ ನಾವು ಮನವಿ ಮಾಡಿದ್ದೇವೆ. ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ವತಿಯಿಂದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಯಂತ್ಯೋತ್ಸವ ನಡೆಯಿತು. ಬೆಕ್ಕಿನಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನೆರವೇರಿತು. ಸುಡಾಧ್ಯಕ್ಷ ಜ್ಯೋತಿ ಪ್ರಕಾಶ್, ಪಾಲಿಕೆ ಸದಸ್ಯ HC ಯೋಗೇಶ್, ಕುವೆಂಪು ವಿವಿ ಸಿಂಡಿಕೇಟ್ ಸದಸ್ಯ ಸಂತೋಷ್ ಬಳ್ಳೆಕೆರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಂದಿದ್ದೀರಿ ನೀವು ಅಣ್ಣ ಕೈ ಹಿಡ್ಕೊಂಡ್ ಬಂದಿದ್ದೀರಾ? ಪದ್ಧತಿನೇ ಮರ್ತ್ಬಿಟ್ಟಿದ್ದೀನಿ. ನನ್ನೂ ಸೇರಿ ಹೇಳ್ತೀನಿ, ನನ್ನ ಮನೆ ಹೆಣ್ಮಕ್ಳು ಸೇರಿ ಹೇಳ್ತೀನಿ, ಇವ್ರನ್ನ ಅಂತಲ್ಲ. ಅವ್ರು ಹೇಳಿರು ಒಂದ್ ಬೆಟ್ಟ 14 ವರ್ಷ ದೊಡ್ಡವ್ರಿಗೆ ನಮಸ್ಕಾರ ಮಾಡೋದು ಮರ್ತ್ಬಿಟ್ಟಿದ್ದೀವಿ. ಎಲ್ಲ ಬಾಂಬೆ ಟೈಪ್ ಈಗ ಖಾಲಿ ಬಿಟ್ಟು ಮಾಡಲ್ಲ. ನಮ್ಮ ಸ್ವಾಮಿಗಳೆಲ್ಲ ಇದಾರೆ. ಈಗ 5 ಜನ ಸ್ವಾಮಿಗಳಿಗೂ ಕರೆದ್ವಿ, ಮಾತಾಡ್ತಿದ್ವಿ. ಯಾಕಪ್ಪ ಇದು ಹೇಳಿದ್ವಿ ಕೇಳಬೇಕು ಅಂತ. ಎರಡು ಒಟ್ಟಿಗೆ ಮಾಡೋದಾದ್ರೆ ತೇರ್ನ ಸಂಘರು ಗಾಂಧಿ ಬಜಾರ್ ಬಸವರಾಜ ಸಂಘರು ಆ ಸರ್ಕಲ್ ನಲ್ಲಿ, ನಂತರದೊಳಗೆ 3 ಸಂಗಮ ಆಗೋದು ರಾಮಣ್ಣ ಶೆಟ್ಟಿ ಪಾರ್ಕನ್ ಸರ್ಕಲ್ ಅಲ್ಲಿ. ಎಲ್ಲರೂ ದೇವ್ರ ಕಾರ್ಯಗಳನ್ನ ಅಮಾಸೆ ಹುಣ್ಣಿಮೆ ಗೊತ್ತಿರಂಗಿರ್ಲಿ ಅಂತ ದೇವರುಗಳು ಈ ದಿಕ್ಕಲ್ಲಿ ಇವತ್ತು ಏನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೆ 1 ದಿನದ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿದೆ. ತಂಬಾಕು ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳು ಮತ್ತು ಕೋಟ್ಪಾ 2003 ಕಾಯ್ದೆಯ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಈ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಜೇಶ್ ಸುರಗಿಹಳ್ಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಸಿಇಒ ಎಂಎಂ ವೈಶಾಲಿ ಕಾರ್ಯಕ್ರಮ ಉದ್ಘಾಟಿಸಿದರು. ಹಾಗೆ ಇದೀಗ ತಾನೇ ಈ ಕಾರ್ಯಕ್ರಮಕ್ಕೆ ಒಂದು ನಮ್ದು ಲೆವೆಲ್ಗೆ ತಗೊಂಡ್ಬಂದಿ ಅಥವಾ ನಮ್ಗೆ ಯಾರು ತಿಳಿಸಿ ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನ ನಾವು 100% ಟ್ರೈ ಮಾಡ್ತೀವಿ. ನಮ್ದು ಎಲ್ಲರಿಗೆ ಆಫೀಸರ್ಗೆ ಕೂಡ ನಾವು ಆಲ್ರೆಡಿ ಹೇಳಿದ್ವಿ, ಪದೇ ಸ್ಕೂಲ್ಗೆ ಹೋಗ್ಬಿಟ್ಟು ಭೇಟಿ ಕೊಡಿ ಅಂತ. ಈಗ ಸ್ಕೂಲ್ ಓಪನ್ ಆಗಿರೋದ್ರಿಂದ ನಮ್ಮವರೆಲ್ಲರೂ ಕೂಡ ಬಂದ್ಬಿಟ್ಟು ಸ್ಕೂಲ್ಗೆ ಭೇಟಿ ಕೊಡಕ್ಕೆ ಶುರು ಮಾಡ್ತಾರೆ. ಇದು ಒಂದ್ ಸೈಡ್. ಇನ್ನೂ ಒಂದ್ ಸೈಡ್ ಇದು ಟೊಬ್ಯಾಕೋ ರಿಲೇಟೆಡ್, ಕಂಪ್ಲೀಟ್ಲಿ ಟೊಬ್ಯಾಕೋ ರಿಲೇಟೆಡ್ ಇಲ್ಲ. ಬಟ್ ನಮಗೆ ಏನ್ ಬೇಕು ಸ್ಕೂಲ್ ಅವರಿಂದ ಅಂದ್ರೆ ಯಾರು ಮಕ್ಕಳು ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಈಗ ಎಷ್ಟೊಂದು ಜನ, ಈಗ ನಾನು ಯಾವ್ದಾರ ಒಂದು 1 year ಕಂಪ್ಲೀಟ್ ಕ್ರೈಮ್ ಸ್ಟಾಟಿಸ್ಟಿಕ್ಸ್ ತೆಗೆದ್ರೆ ನಮ್ದು ಡಿಸ್ಟ್ರಿಕ್ಟ್ ಅಲ್ಲಿ ಆಗೋದು ಒಂದು 5500 ತನಕ ಕ್ರೈಮ್ಸ್ ಆಗುತ್ತೆ. ನಾನು ಎಂಟೈರ್ ಕ್ರೈಮ್ ಸ್ಟಾಟಿಸ್ಟಿಕ್ಸ್ ತೆಗೆದಾಗ 90% ಒಫೆಂಡರ್ಸ್ ಇರ್ತಾರೆ. ಅದು ಕಳ್ತನ ಮತ್ತೆ ಹಲ್ಲೆ ಅಥವಾ ಬಾಡಿಲಿ ಒಫೆನ್ಸಸ್ ಅಂತ ನಾವೇನ್ ಹೇಳ್ತೀವಿ
ಕೊಂಡಾಡೋ ವಿಷಯದಲ್ಲಿ 90% ಜನ ಸ್ಕೂಲಲ್ಲಿ ಡ್ರಾಪ್ ಔಟ್ಸ್ ಇರ್ತಾರೆ. ಅವ್ರು 7th ಸ್ಕೂಲ್ ಬಿಡ್ತಾರೆ, ಇಲ್ಲ 9th ಬಿಡ್ತಾರೆ, ಇಲ್ಲ ಮ್ಯಾಕ್ಸಿಮಮ್ 10th ಸ್ಟ್ಯಾಂಡರ್ಡ್ ತನಕ ಹೋಗ್ಬಿಟ್ಟು 10th ಅಲ್ಲಿ ಫೇಲ್ ಆಗ್ಬಿಟ್ಟು ಸ್ಕೂಲ್ ನಮ್ದು ಫಾರ್ಮಲ್ ಸಿಸ್ಟಮ್ ಏನಿದೆ ಅದರಿಂದ ಆಚೆ ಬಂದಿರ್ತಾರೆ. ಅವ್ರ ಫಾರ್ಮಲ್ ಸಿಸ್ಟಮ್ ಇಂದ ಆಚೆ ಬಂದಾಗ ಅವ್ರ ಪಿಯರ್ ಗ್ರೂಪ್ ಚೇಂಜ್ ಆಗುತ್ತೆ, ಅವ್ರಿಗೆ ಯಾರು ಗೈಡ್ ಮಾಡ್ಲಿಕ್ಕೆ ಇರೋದಿಲ್ಲ. ಸೊ ಅವ್ರ ಟೋಟಲ್ ಲೈಫ್ ದೃಷ್ಟಿಕೋನನೇ ಚೇಂಜ್ ಆಗುತ್ತೆ. ಸೊ ಆ ರೀಸನ್ ಇಂದ ಈ ಸ್ಕೂಲ್ ನಲ್ಲಿ ಕಂಟಿನ್ಯೂಟಿ ಇರೋದು ನಮ್ಗೆ ಬಹಳ ಇಂಪಾರ್ಟೆಂಟ್. ಇದನ್ನ DDPI ಅವರು ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಯಾರು ಡ್ರಾಪ್ ಔಟ್ಸ್ ಮಕ್ಕಳಿದ್ದಾರೆ ಅವ್ರಿಗೆ ಹೇಗಾದ್ರೂ ಮಾಡಿ ವಾಪಸ್ ಫಾರ್ಮಲ್ ಸಿಸ್ಟಮ್ ಗೆ ತರಬೇಕಂತ ಹೇಳ್ಬಿಟ್ಟು ನನ್ನ ರಿಕ್ವೆಸ್ಟ್ ಇದೆ. ಇದರಲ್ಲಿ ಬೇಕಾದ್ರೆ ನಮ್ದು ಸಹಾಯ ಬೇಕಂದ್ರೆ ನಾವು ಕೂಡ ಸಹಾಯ ಮಾಡ್ತೀವಿ. ಈಗ ಎಷ್ಟೊಂದು ಸ್ಕೂಲ್ ನಲ್ಲಿ ಮಕ್ಕಳು ಮಾತು ಕೇಳಲ್ಲ ಅಂತ ಹೇಳ್ತಾರೆ, ಆ ತರ ಸ್ಕೂಲ್ ಇದ್ರೆ ಬೇಕಾದ್ರೆ ಪೊಲೀಸ್ ಅವ್ರು ಬಂದು ಕೂಡ ಅವ್ರಿಗೆ ಹೇಳಿಕೆ ಅಥವಾ ಅವ್ರಿಗೆ ಮನವರಿಕೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದು ನಂದು ಸೆಕೆಂಡ್ ರಿಕ್ವೆಸ್ಟ್ ಇದೆ. ಇದು ಬಿಟ್ಟು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಇದು ಕಾರ್ಪೊರೇಟ್ ನಲ್ಲಿ ಏನೇನು ರೂಲ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದ್ರಲ್ಲಿ ಏನಾರೋ ಇಶ್ಯೂಸ್ ಕಂಡು ಬಂದ್ರೆ ದಯವಿಟ್ಟು ನಮ್ ಗಮನಕ್ಕೆ ತಗೊಂಡ್ಬನ್ನಿ. ನಮ್ ಕಡೆ ಮತ್ತೆ ಇನ್ನ ಮುಂದಂಗೆ ಈ ಬದಿಗೆ ನಮ್ದು ಸ್ವಲ್ಪ ಸೆಲ್ಫಿಶ್ ರೀಸನ್ ಕೂಡ ಇದೆ. ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಕ್ರೈಮ್ ಆಗುತ್ತೆ, ಸೊ ಆ ಕ್ರೈಮ್ಗೆ ಎಲ್ಲದಕ್ಕೆ ಕೂಡ ಒಂದು ಏನಾದ್ರು ರೂಟ್ ಅಥವಾ ಸೋರ್ಸ್ ಅಂತ ಹೇಳಿ ಇರುತ್ತೆ. ಸೊ ಆ ರೂಟ್ ಮತ್ತೆ ಸೋರ್ಸ್ ಯಾವಾಗ ಕೂಡ ನಮಗೆ ಸಣ್ಣದ್ರಿಂದನೇ ಅವರು ಡೆವಲಪ್ ಆಗೋ ಟೈಮಿಂದ ಶುರುವಾಗೋಕೆ ಕಾಣುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸಿಗರೇಟ್ ಬಗ್ಗೆ ಹೇಳಬೇಕು ಅಥವಾ ತಂಬಾಕು ಬಗ್ಗೆ ಹೇಳಬೇಕು ಅಂದ್ರೆ ಸ್ಕೂಲ್ ನಲ್ಲಿ ಅಡಾಲಸೆಂಟ್ ಏಜ್ ಏನಿರುತ್ತೆ 15 to 18 ಅಥವಾ 14 to 19 ಅಂತ ಹೇಳ್ತೀವಿ. ಸ್ಪಂದನ ರಂಗತಂಡ, ಸ್ವಕೃತ ಬೆಂಗಳೂರು ಹಾಗೂ ಜೀವನ್ಮುಖಿ ಸಂಸ್ಥೆಯಿಂದ ಸಾಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಸ್ಪಂದನದ MV ಪ್ರತಿಭಾ ಅವರು ಜೀವನ್ಮುಖಿ ಸಂಸ್ಥೆಯ ಉದ್ದೇಶ ಹಾಗೂ 20-29ರಂದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಮಹಿಳೆಯರಿಗಾಗಿ ಉಚಿತ ಸಾಬೂನು ತಯಾರಿಕಾ ಕಾರ್ಯಾಗಾರದ ಕುರಿತು ಮಾತನಾಡಿದರು. ಸ್ವಕೃತದಿಂದ ಮಾತನಾಡಿದ ಮಾಧುರಿ ಬಾಪಟ್ ಮಹಿಳೆಯರನ್ನ ಸಬಲರನ್ನಾಗಿ ಮಾಡುವಲ್ಲಿ ಸಂಸ್ಥೆಯ ಭಾಗವಹಿಸುವಿಕೆ ಕುರಿತು ಹೇಳಿದರು. ವಿವಿಧ ಮಹಿಳಾ ಸಂಘಟನೆಯ ಚೂಡಾಮಣಿ ರಾಮಚಂದ್ರ, ಮಂಜುಳಾ, ನಂದ ಗೊಜನೂರು, ರೋಹಿಣಿ, ಅನಿತಾ ಇನ್ನಿತರರು ಉಪಸ್ಥಿತರಿದ್ದರು. ಪತ್ರಿಕಾ ಪ್ರಕಟಣೆ ಮೂಲಕ ನಾವು ಆಹ್ವಾನಿಸ್ತಾ ಇದ್ದೇವೆ. ಅದಕ್ಕೆ ಕೈ ಜೋಡಿಸ್ತಿರ್ತಕ್ಕಂಥ ಸಂಸ್ಥೆಗಳು ಅಂದರೆ ಸ್ವಕೃತ ಅಂತ ಹೇಳ್ಬಿಟ್ಟು ಸ್ವಕೃತ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು, ಇವರು ನಮ್ಮ ಸಾಗರದ ಸಂಸ್ಥೆಗಳನ್ನು ಸಂಪರ್ಕಿಸಿ ಸಂಯೋಜನೆ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಬಂದು ರಿಸೋರ್ಸ್ ಪರ್ಸನ್ ಅನ್ನ, ರಾ ಮೆಟೀರಿಯಲ್ಸ್ ಅನ್ನ, ಸರ್ಟಿಫಿಕೇಟ್ ಅನ್ನ ಪ್ರತಿಯೊಂದನ್ನು ಪ್ರೊವೈಡ್ ಮಾಡ್ತೇವೆ. ಉಚಿತವಾಗಿ ಆಗಬೇಕು, ಸ್ಥಳೀಯವಾಗಿ ಅಲ್ಲಿನ ಜಾಗ ಮತ್ತೆ ಉಳಿದ ವ್ಯವಸ್ಥೆಗಳನ್ನ ನಿಮ್ಮ ಸಂಸ್ಥೆಗಳು ಮಾಡಬೇಕು ಅಂತ ಕೇಳಿಕೊಂಡಾಗ ಸ್ಪಂದನ ಸಾಗರ ನಿಮ್ಗೆಲ್ರಿಗೂ ಪರಿಚಿತವಾಗಿರ್ತಕ್ಕಂಥ ಇದುವರೆಗೂ ಕಳೆದ 18 ವರ್ಷಗಳಿಂದ ನಿರಂತರವಾಗಿ ರಂಗ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಿರ್ತಕ್ಕಂಥ ತಂಡ ಅದು ಕೂಡ ಕೈ ಜೋಡಿಸಿದೆ. ಹಾಗೆ ಮತ್ತೊಂದು ಬಹಳ ಸಂತೋಷದ ವಿಷಯ ಅಂತಂದ್ರೆ ನಮ್ಮ ಚರಕ ಅಂಗಡಿ ಇತ್ತು SPM ರಸ್ತೆಯಲ್ಲಿ, ತಮಗೆಲ್ಲರ ಗಮನಕ್ಕಿದೆ. ಆ ಚರಕ ಅಂಗಡಿಯನ್ನ ನಾವು ಕರೋನಾ ನಂತರ ಕೆಲವು ನುಕ್ಸಾನಗಳ ಹಿನ್ನೆಲೆಯಲ್ಲಿ ಮುಚ್ಚಿದ್ವಿ. ಆದರೆ ಬಹಳ ವಿಶೇಷವಾದ ಜಾಗ ಅದು. ಬಾಪಟ್ ವಂಶಸ್ಥರ 106ನೇ ವರ್ಷದ ಮನೆ. ಆ ಮನೆಯನ್ನು ಬಿಡಲಿಕ್ಕೆ ನಮಗೆ ಮನಸ್ಸಿರ್ಲಿಲ್ಲ, ಚರಕದ ವತಿಯಿಂದ ನಾನು ಹೇಳ್ತಾ ಇರೋದು. ಆ ಕಾರಣಕ್ಕಾಗಿ ಅಲ್ಲಿ ಉಳಿಸ್ಕೋಬೇಕು, ಅದ್ರ ಅಂಗಡಿ ಮಾಡೋಕ್ಕಾಗಲ್ಲ, ಬೇರೆ ಬೇರೆ ಚಟುವಟಿಕೆಗಳನ್ನ ಏನಾದರೂ ಮಾಡಬೇಕು ಅಂತೇಳಿ ಚರಕದ ಕಾರ್ಯದರ್ಶಿ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದೇನಂದ್ರೆ ಪ್ರಸನ್ನ ಅವರು ನನಗೊಂದು ಜವಾಬ್ದಾರಿ ವಹಿಸಿಕೊಟ್ರು. ನಾನು ಮತ್ತೆ ಪದ್ಮಶ್ರೀ ಅಂತ ಇಬ್ಬರಿದ್ದೇವೆ. ಇಲ್ಲಿ ಒಂದು ಮಹಿಳಾ ವೇದಿಕೆಯನ್ನು ನೀವು ಮಾಡಿ ಚಟುವಟಿಕೆಗಳನ್ನ ಆ ಮನೆಯಲ್ಲಿ ನಿರಂತರವಾಗಿ ನಡೆಸಿ ಚರಕ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಬೆನ್ನೆಲುಬಾಗಿ ನಿಂತ್ಕೊಂಡಿರುತ್ತೆ. ಅಲ್ಲಿನ ರೆಂಟ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಚರಕ ನಾವು ಬೇರೆ ಮಾಡ್ತೀವಿ. ನೀವು ಕೆಲವು ಆಕ್ಟಿವಿಟೀಸ್ ಅನ್ನ ಸಮಾಜಮುಖಿಯನ್ನಾಗಿ ಮಾಡ್ತಾ ಹೋಗಿ ಅಂತ ಹೇಳಿದ್ರು. ನಿನ್ನೆ ನಾನು ಮಹಿಳೆಯರು ಸೇರ್ಕೊಂಡಲ್ಲಿ ಎಲ್ಲರೂ ಮನೆಯಲ್ಲಿ ವ್ಯವಸ್ಥಿತವಾಗಿದ್ದವರು, ಆದರೆ ನಾವು ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಿ ನಮ್ಗಿಂತ ಯಾರು ದುರ್ಬಲರಿದ್ದಾರೋ ಅವ್ರಿಗೇನಾದ್ರೂ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ 7 ಜನರು ಈ ಸಂಸ್ಥೆನ ಸ್ಥಾಪನೆ ಮಾಡಿದ್ರು. ಆಮೇಲೆ ನಮ್ಮ ಹತ್ರ ಏನು ಕಲೆ ಇದೆಯೋ ಏನಿದೆಯೋ ಅದನ್ನ 4 ಜನರಿಗೆ ಹಂಚಿ ಅವ್ರಿಗೆ ಅವರು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಬೇಕು ಅನ್ನೋ. ಇನ್ನೂ ನಮ್ಮ ಭಾರತದಲ್ಲಿ ಸ್ವಂತ ಉದ್ಯೋಗ ಮಾಡೋರು ತುಂಬಾ ಕಡಿಮೆ ಇದ್ದಾರೆ. ಹೆಣ್ಮಕ್ಳ ಇದನ್ನ ನೋಡಿದ್ರೆ 13% ಇದ್ದಾರೆ ಆಂಟ್ರಪ್ರನರ್ಸ್ ಅಂತ ನೋಡಿದ್ರೆ. ಆ ಲೆಕ್ಕಕ್ಕೆ ನಾವು ನೋಡಿ ಮನೆ ಕೆಲಸ ಮಾಡಿ ಇದನ್ನ ನಾವು ಮಾಡುವಂತಹ ಯೋಗ್ಯತೆ ಮಹಿಳೆಯರಿಗೆ ಸಹಜವಾಗಿ ಇರುತ್ತೆ. ಆದರೆ ಅದಕ್ಕೆ ನಾವು ಸಹಾಯ ಮಾಡಬೇಕು. ಹಾಗಾಗಿ ಆ ದೃಷ್ಟಿಯಲ್ಲಿ ಈ ಸ್ವಕೃತನ ಹುಟ್ಟು ಹಾಕಿದ್ವಿ. ಈಗ ನಮ್ಗೆ ಹೇಳ್ಕೊಳ್ಳಿ ತುಂಬಾ ಅಭಿಮಾನ ಆಗುತ್ತೆ. ಇಚ್ಛಿಸುವಂತಹವರು ಏನ ಅಲ್ಲಿ ಹೇಳ್ಕೊಡ್ತೇವೆ ಅಂತ ಒಂದು ಪ್ರಶ್ನೆ ಅಂತಂದ್ರೆ, ನಾವು ಪರಿಸರ ಪೂರಕವಾಗಿ ನಡ್ಕೊಂಡು ಹೋಗ್ಬೇಕು. ಇತ್ತೀಚೆಗೆ ಎಲ್ಲವೂ ರಾಸಾಯನಿಕ ಆಗಿರೋದ್ರಿಂದ ಅನ್ನೋದನ್ನ ಎಲ್ಲ ವೇದಿಕೆಗಳು ತೀರ್ಮಾನ ಮಾಡಿರೋದ್ರಿಂದ ಆ ನಡೆಯಲ್ಲಿ ಕೆಲಸ ಮಾಡ್ತಾ ಇರೋದು.
ಕೆಮಿಕಲ್ ಇಲ್ಲದೆ ಇರುವಂತಹ, ರಾಸಾಯನಿಕ ಅಲ್ಲದೆ ಇರುವಂತಹ ಸಾಬೂನು ತಯಾರಿಕೆ, ಅಂದ್ರೆ ಪೆನಾಯಿಲ್ ಇರ್ಬೋದು, ಸೋಪ್ ವಾಟರ್ ಇರ್ಬೋದು, ಸೋಪ್ ಕೇಕ್ ಇರ್ಬೋದು, ಆ ಥರದ ಒಂದಿಷ್ಟು 5-6 ವಸ್ತುಗಳನ್ನ ಅವರು ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ ರಾ ಮೆಟೀರಿಯಲ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಹ್ಯಾಂಡ್ ಗ್ಲೌಸ್ ಇಂದ ಹಿಡಿದು ಅವತ್ತಿನ ಊಟ ಪ್ರತಿಯೊಂದು ಸರ್ಟಿಫಿಕೇಟ್ ಕೂಡ ಕೊಡ್ತಿದ್ದಾರೆ. ಇದಕ್ಕೆ ಸಂಪರ್ಕ ಮಾಡಬೇಕಾಗಿರೋದು 3 ಸಂಖ್ಯೆಗಳು. ನಂದಾ ಗೊಜಿನವರು. ವರುಣನ ರೌದ್ರ ನರ್ತನಕ್ಕೆ ಮಲೆನಾಡಿನ ಜೀವನದಗಳಿಗೆ ಮತ್ತಷ್ಟು ಮೆರುಗು ಬಂದಿದೆ. ಆ ಕುರಿತ ಸುದ್ದಿಯನ್ನ ನೋಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್. ನನ್ನ ಸ್ಕೋರು 623 ಔಟ್ ಆಫ್ 625 ಆಗಿದೆ. ಸ್ಟೇಟ್ ಸೆಕೆಂಡ್ ಮತ್ತು ಸ್ಕೂಲ್ ಫಸ್ಟ್ ರ್ಯಾಂಕ್ ಆಗಿದೆ. ಇದಕ್ಕೆ ಫುಲ್ ರೀಸನ್ ಬಂದು ಪ್ರಿಯದರ್ಶಿನಿ ಸ್ಕೂಲ್ ಮಾತ್ರ. ಯಾಕಂದರೆ ಅವರು ಕೊಟ್ಟಿದ್ದ ಕೋಚಿಂಗ್ ಎಲ್ಲೂ ಸಿಕ್ಕಿರಲಿಲ್ಲ ನಮಗೆ. ಎಲ್ಲ ಟೀಚರ್ಸಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಸ್ಟೇಟ್ ಸೆಕೆಂಡ್ ಅನ್ನೋದು ಕಮ್ಮಿ ಅಲ್ಲ. ಈ ರೀತಿ ಸ್ಕೋರು ಅಚೀವ್ಮೆಂಟು ನಮ್ಮ ಪ್ರಿಯದರ್ಶಿನಿ ಸ್ಕೂಲಲ್ಲಿ ನಾವು ಮಾಡಿದ್ವಿ. ಸೊ ಥ್ಯಾಂಕ್ಸ್ ಟು ಈ ಸಲ ನನ್ನ 10th ರಿಸಲ್ಟ್ 625ಗೆ 623 ಬಂದಿದೆ. ತುಂಬ ಖುಷಿ ಆಗ್ತಿದೆ ನನಗೆ. ಆಮೇಲೆ ನಮ್ಮ ಟೀಚರ್ಸು ತುಂಬ ಇದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಗೌರ್ಮೆಂಟು ನಮಗೆ MCQ ಅಂತ ಡಿಕ್ಲೇರ್ ಮಾಡಿದಾಗ ಆಗಲೂ ಸಾಕಷ್ಟು ಪ್ರಿಫರೆನ್ಸ್ ಮಾಡಿದ್ದಾರೆ. ಫುಲ್ ಮರೆಯಲ್ಲ, ಯಾಕಂದರೆ ತುಂಬ ಕೋಚಿಂಗ್ ನೀಡಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿದೆ ಟೀಚಿಂಗು. ನಮಗೆ ಏನಾದ್ರು ಡೌಟ್ ಇದ್ದರೆ ಆರಾಮಾಗಿ ಕೇಳ್ಬೋದು. ಅಲ್ಲಿ ಯಾರೂ ಏನೂ ಅಂದ್ಕೊಳ್ಳಲ್ಲ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪ್ರಿಯದರ್ಶಿನಿ ಶಾಲೆಗೆ ಸೇರಿಸಿ. ಪ್ರವೇಶ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 081 82 24 88 35 94 82 36 26 12 99 01 53 44 42 99 02 53 44 42. ಫೋರ್ಸ್ ಮೋಟಾರ್ಸ್ ಕಂಪನಿಯ ಅಧಿಕೃತ ವಾಹನ ಮಾರಾಟ ಶೋರೂಮ್ ಶ್ರೀ ಮಾರುತಿ ಮೋಟಾರ್ಸ್ ಇದೇ ಸೆಪ್ಟೆಂಬರ್ 16ರಂದು ಶಿವಮೊಗ್ಗದ ಸಾಗರ ರಸ್ತೆಯಲ್ಲಿರುವ ಆಟೋ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಳ್ಳಲಿದೆ. ನಮ್ಮಲ್ಲಿ ಫೋರ್ಸ್ ಮೋಟಾರ್ಸ್ ಕಂಪನಿಯ ಎಲ್ಲ ವಾಹನಗಳು ದೊರೆಯುತ್ತವೆ. ಟ್ರಾವೆಲರ್, ಟ್ರ್ಯಾಕ್ಸ್ ಮತ್ತು ಟ್ರ್ಯಾಕ್ಟರ್ ಲಭ್ಯ. ಟ್ರಾವೆಲರ್ ವಿಭಾಗದ ಟೂರಿಸ್ಟ್ ಟ್ರಾವೆಲರ್, ಆಂಬ್ಯುಲೆನ್ಸ್, ಶಾಲಾ ಬಸ್ ಮತ್ತು ಡೆಲಿವರಿ ವ್ಯಾನ್ಗಳು ದೊರೆಯುತ್ತದೆ. ಟ್ರ್ಯಾಕ್ಸ್ ವಿಭಾಗದ ತೂಫಾನ್, ಕ್ರುಷರ್ ವಾಹನ ಸೇರಿದಂತೆ ಟ್ರ್ಯಾಕ್ಟರ್ಸ್ ವಿಭಾಗದಲ್ಲಿ ಸನ್ಮಾನ್, ಬಲವಾನ್ ಹಾಗೂ ಆರ್ಚರ್ ಟ್ರ್ಯಾಕ್ಟರ್ಗಳು ನಮ್ಮಲ್ಲಿ ದೊರೆಯುತ್ತದೆ. ವಿಶೇಷವಾಗಿ ಫೋರ್ಸ್ ಮೋಟಾರ್ಸ್ ಕಂಪನಿಯ ಎಲ್ಲ ವಾಹನಗಳ BS2, BS3, BS4 ಮತ್ತು BS6 ಮಾದರಿ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ದೊರೆಯುವುದು ಮತ್ತು ಸರ್ವಿಸ್ ಮಾಡಿಕೊಡಲಾಗುವುದು. ಶ್ರೀ ಮಾರುತಿ ಮೋಟಾರ್ಸ್ ಫೋರ್ಸ್ ಕಂಪನಿಯ ಅಧಿಕೃತ ಡೀಲರ್ ಶೋರೂಮ್ ನಿಮಗಾಗಿ ತೆರೆದಿದೆ. ಫೋರ್ಸ್ ಕಂಪನಿಯ ತರಬೇತಿ ಪಡೆದ ನುರಿತ ಅನುಭವಿ ತಾಂತ್ರಿಕ ತಜ್ಞರಿಂದ ನಿಮ್ಮ ವಾಹನಗಳನ್ನು ತಪಾಸಣೆ ಹಾಗೂ ಸರ್ವಿಸ್ ಮಾಡಿಕೊಡಲಾಗುವುದು. ಶ್ರೀ ಮಾರುತಿ ಮೋಟಾರ್ಸ್, ಸ್ಥಳ ಆಟೋ ಕಾಂಪ್ಲೆಕ್ಸ್, ಸಾಗರ ರಸ್ತೆ, ಶಿವಮೊಗ್ಗ. ಹಾಗೂ ಸರ್ವಿಸ್ ಸೆಂಟರ್, ಮಂಡ್ಲಿ ಇಂಡಸ್ಟ್ರಿಯಲ್ ಏರಿಯಾ, NT ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9740406979. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶಿವಮೊಗ್ಗದಲ್ಲಿ ಇವತ್ತು ಒಟ್ಟು ಎಷ್ಟು ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ, ಅದೇ ರೀತಿ ಎಷ್ಟು ಜನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ಇವತ್ತಿನ ಕೊರೋನಾ ಅಪ್ಡೇಟ್ಸ್ ನಲ್ಲಿ.
ಇವತ್ತಿನ ಕೊರೋನಾ ಅಪ್ಡೇಟ್ಸ್ ಅನ್ನ ನೋಡೋದಾದ್ರೆ ಮೊದಲ ಬಾರಿಗೆ ಶಿವಮೊಗ್ಗದಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ 1 ಅಂಕಿಗೆ ಇಳಿದಿದೆ. ಅಂದ್ರೆ ಶಿವಮೊಗ್ಗ ತಾಲೂಕಿನಲ್ಲಿ ಇವತ್ತು ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ 1 ಪಾಸಿಟಿವ್ ಪ್ರಕರಣವಷ್ಟೇ ಪತ್ತೆಯಾಗಿದೆ. ಅದೇ ರೀತಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ಒಟ್ಟು 4 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ. ಅದೇ ರೀತಿ ಭದ್ರಾವತಿಯಲ್ಲಿ 1 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಕೊರೋನಾದಿಂದ. ಇದೇ ಮೊದಲ ಬಾರಿಗೆ ಅನಿಸುತ್ತೆ ಶಿವಮೊಗ್ಗದಲ್ಲಿ ಇಷ್ಟು ಗಣನೀಯವಾಗಿ ಕಡಿಮೆ ಸೋಂಕಿನ ಪ್ರಕರಣಗಳು ಪತ್ತೆಯಾಗಿರೋದು. ಅದೇ ರೀತಿ ಸೋಂಕಿತರ ಸಂಖ್ಯೆ 183ಕ್ಕೆ ಏರಿಕೆ ಆಗಿದೆ. ಇದುವರೆಗೆ ಜಿಲ್ಲೆಯಲ್ಲಿ ಒಟ್ಟು 1064 ಜನರು ಬಲಿಯಾಗಿದ್ದಾರೆ ಕೊರೋನಾ ಸೋಂಕಿಗೆ. ಮಲೆನಾಡು ಕರಾವಳಿ ಸೇರಿದಂತೆ ರಾಜ್ಯದೆಲ್ಲೆಡೆ ವ್ಯಾಪಕ ಮಳೆಯಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿಯೂ ಮಳೆರಾಯನ ಆರ್ಭಟ ಜೋರಾಗಿದೆ. ಜಿಲ್ಲೆಯ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇರೋದ್ರಿಂದ ನದಿಗಳು ತುಂಬಿ ಹರಿತಾ ಇದ್ದು ಜಲಾಶಯಗಳ ಮಟ್ಟದಲ್ಲಿ ಏರಿಕೆ ಕಂಡು ಬಂದಿದೆ. ನಾಡಿಗೆ ಬೆಳಕು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಲಿಂಗನಮಕ್ಕಿ ಜಲಾಶಯದ ಒಳಹರಿವಿನಲ್ಲೂ ಏರಿಕೆ ಕಂಡು ಬಂದಿದೆ. ಗರಿಷ್ಠ ಮಟ್ಟ 1819 ಅಡಿ ಇದ್ದು 1815.90 ನೀರು ಸಂಗ್ರಹವಾಗಿದೆ. ನೀರಿನ ಮಟ್ಟ 1816 ಅಡಿ ತಲುಪುತ್ತಿದ್ದಂತೆ ನೀರಿನ ಒಳಹರಿವನ್ನು ಗಮನಿಸಿ ಜನರ ಹಿತದೃಷ್ಟಿ ಮತ್ತು ಅಣೆಕಟ್ಟೆಯ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಹೆಚ್ಚುವರಿ ನೀರನ್ನು ರೇಡಿಯಲ್ ಗೇಟಿನ ಮೂಲಕ ಹೊರಬಿಡುವ ಸಾಧ್ಯತೆ ಇದೆ ಎಂದು ಕೆಪಿಸಿ ಮೂಲಗಳು ತಿಳಿಸಿವೆ. ಭದ್ರಾ ಜಲಾಶಯದ ಒಳಹರಿವಿನಲ್ಲೂ ಏರಿಕೆ ಕಂಡು ಬಂದಿದೆ. ಗರಿಷ್ಠ ಮಟ್ಟ 186 ಅಡಿ ಇದ್ದು ಇಂದಿನ ಮಟ್ಟ 185 ಅಡಿ ಇದೆ. ನೀರಿನ ಒಳಹರಿವು 14,296 ಕ್ಯೂಸೆಕ್ ಇದ್ದು 15,812 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ 35.03 ಮಿಲಿಮೀಟರ್ ಮಳೆಯಾಗಿದೆ. ಶಿವಮೊಗ್ಗ ತಾಲೂಕಿನಲ್ಲಿ 9.60 ಮಿಲಿಮೀಟರ್, ಭದ್ರಾವತಿಯಲ್ಲಿ 7.20 ಮಿಲಿಮೀಟರ್, ತೀರ್ಥಹಳ್ಳಿಯಲ್ಲಿ 25.80 ಮಿಲಿಮೀಟರ್, ಸಾಗರದಲ್ಲಿ 17.40 ಮಿಲಿಮೀಟರ್, ಶಿಕಾರಿಪುರದಲ್ಲಿ 7.40 ಮಿಲಿಮೀಟರ್, ಸೊರಬದಲ್ಲಿ 10 ಮಿಲಿಮೀಟರ್ ಹಾಗೂ ಹೊಸನಗರದಲ್ಲಿ 16.80 ಮಿಲಿಮೀಟರ್ ಮಳೆಯಾಗಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಶಿವಮೊಗ್ಗ ನಗರ ಸೇರಿದಂತೆ ಇಡೀ ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆ ಇಂದು ಕೊಂಚ ಬಿಡುವು ಬಿಟ್ಟ ಕಾರಣ ಜನರು ನಿಟ್ಟುಸಿರು ಬಿಡುವಂತಾಗಿದೆ. ಇನ್ನು ಮಳೆ ಬಿಸಿಲಿನ ಕಣ್ಣಾಮುಚ್ಚಾಲೆ ಆಟಕ್ಕೆ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಮಳೆ ಬಿಸಿಲಿನ ಪರಿಣಾಮ ಹಲವು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿವೆ. ಇದು ಜನರನ್ನ ಮತ್ತಷ್ಟು ಭಯಕ್ಕೆ ಕಾರಣವಾಗಿದೆ.
ಶಿವಮೊಗ್ಗದ ಚಿನ್ನದ ಬೆಳೆ ಎಂದೇ ಖ್ಯಾತಿ ಪಡೆದಿರ್ತಕ್ಕಂತಹ ಬೆಳೆ ಅಂದ್ರೆ ಅದು ಅಡಿಕೆ. ಅಡಿಕೆಯ ಬೆಲೆ ಈಗ ಗಗನದ ಎತ್ತರಕ್ಕೆ ಏರ್ತಾ ಇದೆ. ಅದರ ಬೆಲೆಯನ್ನ ತಿಳ್ಕೊಳ್ಳೋ ಕುತೂಹಲ ಎಲ್ರಿಗೂ ಇದ್ರೆ ಈ ರಿಪೋರ್ಟ್ ಅನ್ನ ನೋಡ್ಲೇಬೇಕು. ಇಂದಿನ ಅಡಿಕೆಯ ಬೆಲೆಯನ್ನ ನೋಡೋದಾದ್ರೆ ಬೆಟ್ಟೆ ಅಡಿಕೆಯ ಕನಿಷ್ಠ ಬೆಲೆ 45,099, ಗರಿಷ್ಠ ಬೆಲೆ 55,929. ಗೊರಬಲು ಅಡಿಕೆಯ ಕನಿಷ್ಠ ಬೆಲೆ 19,759 ಹಾಗೂ ಗರಿಷ್ಠ ಬೆಲೆ 42,769. ರಾಶಿ ಇಡಿ ಅಡಿಕೆಯ ಕನಿಷ್ಠ ಬೆಲೆ 46,000, ಗರಿಷ್ಠ ಬೆಲೆ 54,599. ಸರಕು ಅಡಿಕೆಯ ಕನಿಷ್ಠ ಬೆಲೆ 52,019 ಹಾಗೂ ಗರಿಷ್ಠ ಬೆಲೆ 76,999. ಇದಿಷ್ಟು ಶಿವಮೊಗ್ಗ ಮಾರುಕಟ್ಟೆಯ ಇಂದಿನ ಅಡಿಕೆಯ ಧಾರಣೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪಾಲಿಕೆಯ ಆಸ್ತಿ ತೆರಿಗೆಯಲ್ಲಿ ಭಾರೀ ತಾರತಮ್ಯ. ಅಕ್ಕಪಕ್ಕದ ಮನೆಗೆ ಒಂದೊಂದು ರೀತಿ ಟ್ಯಾಕ್ಸ್. ತೆರಿಗೆ ಅನುಷ್ಠಾನ ಸರಿಯಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಶಿವಮೊಗ್ಗದಲ್ಲಿ ಹೆಚ್ಚುತ್ತಿದೆ ಬೀಡಾಡಿ ದನಗಳ ಹಾವಳಿ. ಕುದುರೆ ನಾಯಿ ಹಂದಿಗಳದ್ದೇ ದರ್ಬಾರು. ಪಾಲಿಕೆಯ ವಿರುದ್ಧ ತೀವ್ರ ಜನಾಕ್ರೋಶ. ಮಲೆನಾಡಿನಲ್ಲಿ ಉತ್ತರೆ ಮಳೆಯ ಆರ್ಭಟ. ಭದ್ರಾದಿಂದ 15,000 ಕ್ಯೂಸೆಕ್ ನೀರು ಬಿಡುಗಡೆ. ಲಿಂಗನಮಕ್ಕಿಯಿಂದ ಯಾವುದೇ ಕ್ಷಣದಲ್ಲಿ ನೀರು ಬಿಡುಗಡೆ ಸಾಧ್ಯತೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7. ಸಂಭವಿಸು ಸಮಸ್ತರ ನಡುವೆ.